ಕನ್ನಡ ಲಿಟ್ರೇಚರ್ ಆ್ಯಂಡ್ ಗ್ಲೋಬಲೈಸೇಷನ್, ಕನ್ನಡ ಸಾಹಿತ್ಯ ಮತ್ತು ಜಾಗತೀಕರಣ. ಇದರಲ್ಲಿ ವಿದ್ವಾಂಸರು ಭಾಗವಹಿಸ್ತಿರೋರು ಶ್ರೀಯುತ SR ವಿಜಯಶಂಕರ್ ಅವರು, MS ಶ್ರೀರಾಮ್ ಅವರು, MS ಆಶಾದೇವಿಯವರು, ಕಾವ್ಯ ಕಡಿಮೆಯವರು ಈ ಗೋಷ್ಠಿಯ ನಿರ್ವಹಣೆ ಮಾಡಲಿದ್ದಾರೆ. ಪ್ರೀತಿಯಿಂದ ಅವರೆಲ್ಲರನ್ನ ಬರಮಾಡ್ಕೊಳ್ಳೋಣ ವೇದಿಕೆಗೆ. ಶ್ರೀಯುತ SR ವಿಜಯಶಂಕರ್ ಅವರು, MS ಶ್ರೀರಾಮ್, MS ಆಶಾದೇವಿಯವರು, ಕಾವ್ಯ ಕಡಿಮೆ, ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸೋಣ. 2ನೇ ದಿನದ 8ನೇ ಗೋಷ್ಠಿ ಕನ್ನಡ ಲಿಟ್ರೇಚರ್ ಆ್ಯಂಡ್ ಗ್ಲೋಬಲೈಸೇಷನ್, ಕನ್ನಡ ಸಾಹಿತ್ಯ ಮತ್ತು ಜಾಗತೀಕರಣ. ಕಾವ್ಯ ಅವರಿಗೆ ವೇದಿಕೆ. ಓವರ್ ಟು ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ಸೆಷನ್ ಕನ್ನಡ ಸಾಹಿತ್ಯ ಮತ್ತು ಜಾಗತೀಕರಣ ಅನ್ನೋ ವಿಷಯದ ಮೇಲಿದೆ. ಈ ವಿಷಯ ಹೇಗಿದೆ ಅಂದರೆ, ನಾವು ಇಡೀ 3 ದಿನಗಳ ಕಾನ್ಫರೆನ್ಸನ್ನು ಇದೊಂದೇ ವಿಷಯದ ಬಗ್ಗೆ ನಾವು ಎಲ್ಲರೂ ಮಾತಾಡಿದ್ರು. ಅದು ಮುಗಿದೇ ಇರೋ ಒಂದು ವಿಷಯ, ನಮ್ಮೆಲ್ಲರಿಗೂ ಗೊತ್ತಿದೆ ಅದು. ನಾನು ಈ ಸೆಷನನ್ನು ಒಂದು ಚಿಕ್ಕ ಘಟನೆಯ ಜೊತೆಗೆ ಒಂದು ಪ್ರವೇಶವನ್ನು ಕೊಡೋಣ ಅಂದ್ಕೊಂಡೆ. ನನಗೆ 5 ವರ್ಷದ್ದು ಮಗ ಇದ್ದಾನೆ. ಅವನು ಅಪ್ಪ, ಅಮ್ಮ, ಮಗ ಅನ್ನೋದನ್ನು ಅವನು ಲಾರ್ಜ್, ಮೀಡಿಯಮ್, ಸ್ಮಾಲ್ ಅಂತ ಹೇಳ್ತಾನೆ. ನನಗೆ ಆಶ್ಚರ್ಯ ಆಯಿತು. ನಾನು ಮೊದಲು ಅಂದ್ಕೊಂಡೆ ಅವನು ಜೋಕ್ ಮಾಡ್ತಾ ಇದ್ದಾನೆ ಅಂತ. ಆದರೆ ವೆನ್ ಐ ಡಿಗ್ ಡೀಪರ್ ನನಗೆ ಗೊತ್ತಾಗಿದ್ದೇನೆಂದರೆ, ಅವನು ನಿಜವಾಗ್ಲೂ ಅವನ ಗ್ರಹಿತವೇ ಆಗಿದೆ. ಸೊ ಅವನ ಫೋಟೋಗೆಲ್ಲ ಸೈಡಲ್ಲಿ ಮಿಡಲ್ ಕೂತ್ಕೊಳ್ಳಲ್ಲ ಅವನು ನಮ್ಮಿಬ್ಬರ ನಡುವೆ. ಅವನು ನನ್ನನ್ನು ಮೀಡಿಯಮನ್ನ ನಡುವೆ ಹಾಕ್ಬಿಟ್ಟು ಅವನು ಸೈಡಲ್ಲಿರ್ತಾನೆ. ಸೊ ಹೀಗೆ ಒಂದು ಪೀಳಿಗೆಯ ಗ್ರಹೀತವನ್ನೇ ಬದಲಾಯಿಸಿ ಬಿಡುವಂಥ ಪಲ್ಲಟದ ಹೊಸ್ತಿಲಲ್ಲಿ ನಿಂತು ಆ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯದ ಒಳಹೊರಗನ್ನು ವಿಮರ್ಶಿಸಿಕೊಳ್ಳೋದಕ್ಕೆ ಸಾಧ್ಯ ಆದರೆ ಈ ಸೆಷನ್ ಸಾರ್ಥಕ ಅಂತ ಅನಿಸುತ್ತೆ. ನಮ್ಮ ಜೊತೆಗೆ ಇವತ್ತು ಕನ್ನಡದ 3 ಅತಿ ಮುಖ್ಯ ಲೇಖಕರು, ವಿಮರ್ಶಕರು ಇದ್ದಾರೆ. ಮೊದಲನೇದಾಗಿ ಆಶಾದೇವಿ ಮ್ಯಾಮ್. ಶಿ ಹ್ಯಾಸ್ ಬೀನ್ ಅ ಪ್ರೊಫೆಸರ್. ಅವರು ವಿದ್ಯಾಗುರುಗಳು ಹೌದು, ಸಾಹಿತ್ಯದ ಗುರುಗಳು ಹೌದು. ಅವರು ಹಾಕಿಕೊಟ್ಟ ತಳಪಾಯದ ಮೇಲೆ ನಿಂತ್ಕೊಂಡು ಇವಾಗ ನನ್ನ ಜನ್ರೇಷನ್ನವರು ನನ್ನನ್ನು ಸೇರಿ ನಾವು ಬರೆಯೋದಕ್ಕೂ ಮಾತನಾಡೋದಕ್ಕೂ ಸಾಧ್ಯ ಆಗಿದೆ ಅಂತ ನಾನು ತುಂಬ ಧನ್ಯತೆಯಿಂದ ಹೇಳ್ಕೊತೀನಿ. ಹಾಗೆ ವಿಜಯಶಂಕರ್ ಸರ್, ಹಿ ಹ್ಯಾಸ್ ವರ್ಕ್ಡ್ ಇನ್ ದ IT ಸೆಕ್ಟರ್ ಆಲ್ ಹಿಸ್ ಲೈಫ್. ಕನ್ನಡ ವಿಮರ್ಶೆಯ ಸಾಕ್ಷಿ ಪ್ರಜ್ಞೆಯನ್ನು ಎತ್ತಿ ಹಿಡಿಯುವ ವಿದ್ವಾಂಸರು. ಹಾಗೆ ಶ್ರೀರಾಮ್ ಅವರ ಬಗ್ಗೆ ನಮಗೆ ಎಲ್ಲರಿಗೂ ಗೊತ್ತೇ ಇದೆ. ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಹಿ ಈಸ್ ಬೀನ್ ಅ ಪ್ರೊಫೆಸರ್ ಆ್ಯಂಡ್ ಕನ್ನಡಕ್ಕೆ ಬಹುಮುಖ್ಯ ಸೃಜನಶೀಲ ಕೃತಿಗಳನ್ನು ಕೊಟ್ಟವರವರು. ಕತೆ, ಕಾದಂಬರಿಗಳ ಮೂಲಕ, ಜೊತೆಗೆ ಶನಿವಾರ ಸಂತೆ ಮುಂತಾದ ಪ್ರಬಂಧ ಸಂಕಲನಗಳ ಮೂಲಕ ಅವರು ಜಾಗತಿಕ ವಿದ್ಯಮಾನಗಳ ಬಗ್ಗೆ ಕನ್ನಡದಲ್ಲಿ ಒಥೆಂಟಿಕ್ ಆದ ಒಂದು ಪ್ರವೇಶಿಕೆಯನ್ನು ನಮ್ಮೆಲ್ಲರಿಗೂ ನೀಡಿದವರು. ಒಂದು ಚಿಕ್ಕ ಡಿಸ್ಕ್ಲೇಮರ್ ಇದೆ, ಏನಂದರೆ ಈ ವೇದಿಕೆಯಲ್ಲಿ ಯಾವ ವಿಷಯಗಳು ಚರ್ಚೆಯಾಗೋದಿಲ್ಲ ಅನ್ನೋದನ್ನ ನಾನು ಹೇಳಿಬಿಡ್ತೀನಿ. ಆಮೇಲೆ ದೇ ವಿಲ್ ಟೇಕ್ ಇಟ್ ಓವರ್. ಅಂದರೆ ಜಾಗತೀಕರಣವನ್ನು ಒಂದು ಜನರಲ್ ಫಿನಾಮಿನಾ ಆಗಿ ನಾವಿಲ್ಲಿ ಮಾತಾಡ್ತಾ ಇಲ್ಲ. ಯಾಕಂದರೆ ಆ ಒಂದು ಸುರುಳಿಯ ಚುಂಗನ್ನು ನಾವು ಎಳೆದ್ಬಿಟ್ರೆ ಇಲ್ಲಿರೋ ಈ ಫ್ಲವರ್ ಅರೇಂಜ್ಮೆಂಟಿಂದ ಹಿಡಿದು ಈ ಪೂರ್ತಿ ಲಿಟ್ರೇಚರ್ ಫೆಸ್ಟ್ ಅನ್ನು ಕೂಡ ನಾವು ಆ ಪರಿಧಿಯ ಒಳಗಡೆ ಎಳೆದು ತರಬಹುದು. ಆದರೆ ಈ ವೇದಿಕೆಯಲ್ಲಿ ನಾವು ಏನನ್ನ ಫೋಕಸ್ ಮಾಡೋಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಅಂದರೆ ಭಾಷೆಯ ಬಗ್ಗೆ ನಾವು ಕೇಳಲಿದ್ದೀವಿ. ಅಂದರೆ ಬದಲಾದ ಅನುಭವಗಳು, ಬದಲಾದ ಭಾಷೆಯನ್ನು ಸೃಷ್ಟಿಸ್ತಾ ಇದೆಯಾ ಕನ್ನಡ ಸಾಹಿತ್ಯದಲ್ಲಿ ಅನ್ನೋ ಬಗ್ಗೆ ಕೇಳಲಿದ್ದೀವಿ. ಹಾಗೆ ಈ ಹೊಸ ಕಾಲ ಆಬ್ಸ್ಟ್ರಾಕ್ಟ್ನಿಂದ ಆಬ್ಸಲ್ಯೂಟ್ನತ್ತ, ಅಂದರೆ ಸೂಚ್ಯದಿಂದ ವಾಚ್ಯದತ್ತ ಹೊರಳ್ಕೊಳ್ತಾ ಇರೋ ಈ ಸಂದರ್ಭದಲ್ಲಿ ಸಾಹಿತ್ಯಾಭ್ಯಾಸಿಗಳಾಗಿ ಅಂದರೆ ನಮ್ಮ ಸಂವೇದನೆಗಳನ್ನು ಹೇಗೆ ಹೊರಳಿಸ್ತಾ ಇದೆ ಅನ್ನೋ ಬಗ್ಗೆ ಕೂಡ ನಾವು ಇಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ಆಶಾದೇವಿ ಮ್ಯಾಮ್. ನಾನು KV ನಾರಾಯಣ್ ಅವ್ರ ಜೊತೆ ಈ ವಿಷಯದ ಬಗ್ಗೆ ನಾನು ಸುಮ್ಮನೆ ಮಾತಾಡ್ತಾ ಇದ್ದೆ. ಅವರು ಜಾಗತೀಕರಣ ಅನ್ನೋದು ಸಾಹಿತ್ಯದಲ್ಲಿ 4 ಬಗೆಯ ಇನ್ಫ್ಲೂಯೆನ್ಸ್ಗಳನ್ನು ಮಾಡೋಕ್ಕೆ ಸಾಧ್ಯ ಅಂತ ಗುರುತಿಸಿದ್ರು. ಒಂದನೇದಂದರೆ ಅದು ಹೊಸ ಕಾಂಟೆಕ್ಸ್ಟ್ಗಳನ್ನು ಕ್ರಿಯೇಟ್ ಮಾಡುತ್ತೆ. 2ನೇದು ತಾಂತ್ರಿಕ ಅಂಶಗಳನ್ನು ಕ್ರಿಯೇಟ್ ಮಾಡುತ್ತೆ. 3ನೇದು ಹೊಸ ನುಡಿಗಟ್ಟುಗಳನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಹೊಸ ಜೀವನ ದೃಷ್ಟಿಯನ್ನು ನಮ್ಮ ಮುಂದೆ ತೆರೆದಿಡತ್ತೆ ಅಂತ ಅವರು ಗುರುತಿಸಿದ್ರು. ನೀವು ಸಾಹಿತ್ಯಕ್ಕಿರುವ ವರ್ತಮಾನದ ಗುಣದ ಬಗ್ಗೆ ಅತಿ ಸ್ಪಷ್ಟ ನಿಲುವುಳ್ಳವರು ನೀವು. ಹೊಸ ಅನುಭವಗಳಂತೂ ಖಂಡಿತ ಇದೆ. ಆದರೆ ಸಾಹಿತ್ಯದಲ್ಲಿ, ಇವತ್ತಿನ ಸಾಹಿತ್ಯದಲ್ಲಿ
ಅದು ಹೊಸ ಭಾಷೆಯನ್ನು ಕಟ್ಟಿಕೊಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆಯಿಂದ ತುಂಬ ಗಂಭೀರವಾದ ಮಾತುಗಳನ್ನು ಕೇಳಿ 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 ಒಂಚೂರು ತಮಾಷೆಯಿಂದ ಈ ಚರ್ಚೆನ ಶುರು ಮಾಡಬಹುದು ಅಂತ ಅನ್ನಿಸ್ತು. ಈ ವೇದಿಕೆಯಲ್ಲಿರುವ 4ರಲ್ಲಿ ಈ 3 ಜನ ಇದ್ದಾರಲ್ಲ, ಕಾವ್ಯ ಇರ್ಬೋದು, ಶ್ರೀರಾಮ್ ಇರ್ಬೋದು, ವಿಜಯಶಂಕರ್ ಇರ್ಬೋದು, ಇವರು 3 ಕೂಡ ನೇರವಾಗಿ ಜಾಗತೀಕರಣದ ಫಲಾನುಭವಿಗಳು ಅಂತ ಹೇಳಿದ್ರೆ ಇವ್ರಿಗೆ ಕೋಪ ಬರ್ಬೋದು, ಫಲಾನುಭವಿಗಳು ಅಂತ ಹೇಳಾರೆ, ಆದರೆ ಅದರ ನೇರ ವಲಯದಲ್ಲಿ ಇರುವಂಥವ್ರು, ಅದರ ಪ್ರತ್ಯಕ್ಷ ವಲಯದಲ್ಲಿ ಇರುವಂಥವ್ರು. ಅನುಭವಿಗಳು ಹೌದು, ಅದರ ಫಲಾನುಭವಿಗಳು ಅನ್ನೋದನ್ನ ನುಂಗಿ ನಿಮ್ಮ ಮಾತನ್ನು ಒಪ್ಪಿ ಬರೀ ಅನುಭವಿಗಳು ಅಂತ ನಾನು ಹೇಳ್ತೀನಿ. ಹಾಗೆ ನೋಡೋದಾದ್ರೆ ಈ ನಾನಿದ್ದೀನಲ್ಲ, ನಾನು ಮೇಜಿನ ಇನ್ನೊಂದು ದಿಕ್ಕಿನಲ್ಲಿ ಕೂತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಜಾಗತೀಕರಣದ ಸಂದರ್ಭದಲ್ಲೂ ಹೆಣ್ಣಿನ ಸರಕೀಕರಣ ತುಂಬ ಹೆಚ್ಚಾಗ್ತಿರುವ ಈ ಘಟ್ಟದಲ್ಲಿ ಉತ್ತಮ ಸರಕಿದು ಅತಿಲಾಭ ತರುವಂತ ಅನ್ನುವ ಸರಕೀಕರಣಕ್ಕೆ ಹೆಣ್ಣು ಒಳಗಾಗ್ತಿರುವ ಹೊತ್ತಿನಲ್ಲಿ ನಾನು ಈ ಜಾಗತೀಕರಣ ಮತ್ತು ಸಾಹಿತ್ಯ ಇದರ ಬಗೆಗೆ ಮಾತಾಡೋದು ತುಂಬ ಸಂಕೀರ್ಣವಾದ ಒಂದು ಸಂಗತಿ ಅಂತ ನನಗೆ ಅನ್ಸುತ್ತೆ. ಕಾವ್ಯ ಕೇಳಿದ್ದು ಹೊಸ ಅನುಭವ ಅನ್ನೋದು ಹೊಸ ಭಾಷೆಯನ್ನ ತಾನಾಗಿ ಹುಡುಕೋಬೇಕು ಅಂತ. ಹುಡುಕೊಳ್ಳುತ್ತೆ, ಅದು ಕಟ್ಕೋಬೇಕು ಅನ್ನೋದೆಲ್ಲ ನಿಜವೇ. ಇಲ್ಲಿರುವ ಒಂದು ಬಿಕ್ಕಟ್ಟು ಏನು ನನಗೆ ಅಂದರೆ, ಕಾವ್ಯ ಈ ಜಾಗತೀಕರಣದ ಈ ಪ್ರಭಾವ ವಲಯಕ್ಕೆ ಸಿಕ್ಕಾಕೊಂಡಿರೋರು ಅವರ ಕಾಂಟೆಕ್ಸ್ಟನ್ನು KVN ಹೇಳಿದಾಗೆ ಆ ಕಾಂಟೆಕ್ಸ್ಟಿನಿಂದ ಹುಟ್ಟುತ್ತಾ ಇರುವ ಹೊಸ ಜೀವನ ದೃಷ್ಟಿಕೋನವನ್ನು ಈ ಎಲ್ಲವನ್ನೂ ಹೊಸದು ಅಂತ ಕರಿಬಹುದಾದ ಒಂದು ಭಾಷೆಯಲ್ಲಿ ಕಟ್ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದ್ರ ಬಗೆಗೆ ನನಗೇನು ಅನುಮಾನ ಇಲ್ಲ. ಆದರೆ ಹೀಗೆ ಒಂದು ಸಮಕಾಲೀನ ಸಂದರ್ಭದ ಬಗೆಗೆ ಮಾತಾಡ್ತಿರುವ ಹೊತ್ತಿನಲ್ಲಿ ಅದನ್ನು ಜಾಗತೀಕರಣ ಮತ್ತು ಸಾಹಿತ್ಯ ಅಂತ ನಾವು ಹೀಗೊಂದು ಚೌಕಟ್ಟು ಹಾಕೊಳ್ಳೋದಿದೆಯಲ್ಲ, ಅದೇ ಸಾಹಿತ್ಯದ ಭಿತ್ತಿಗೆ ನಾವೇ ಹಾಕ್ಕೊಳ್ತಿರುವ ಒಂದು ಮಿತಿ, ಒಂದು ಬೇಲಿನೂ ಆಗ್ಬಿಡ್ಬಹುದಲ್ವಾ ಅಂತ ನನಗೆ ಅನಿಸುತ್ತೆ. ನೀವು ಹೊಸ ಭಾಷೆ ಬಗ್ಗೆ ಕೇಳ್ತಿರೋದ್ರಿಂದ ಈ ಅಂಶವನ್ನು ನನಗೆ ಎತ್ತಲೇಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ವಸುಧೇಂದ್ರ ಇರ್ಬೋದು, ಶ್ರೀರಾಮ್ ಇರ್ಬೋದು, ಸ್ವತಃ ಕಾವ್ಯ ಇರ್ಬೋದು, ಕಾಗಿನೆಲೆ ಅವರು ಇರ್ಬೋದು, ಕರ್ಕಿ ಕೃಷ್ಣಮೂರ್ತಿ ಅವರು ಇರ್ಬೋದು, ಇವರೆಲ್ಲರೂ ಕಟ್ತಾ ಇರುವ ಹೊಸ ಭಾಷೆ ಏನಿದೆ ಆ ಹೊಸ ಭಾಷೆಯ ಬಗೆಗೆ ಮಾತ್ರ ನಾವು ಫೋಕಸ್ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಇದೇ ಕಾಲಘಟ್ಟದಲ್ಲಿ ಅನೇಕ ಇತರರು ಕಟ್ತಾ ಇರುವ ಒಂದು ಹೊಸ ಭಾಷೆ ಇದೆಯಲ್ಲ, ಆ ಹೊಸ ಭಾಷೆಯನ್ನ ತುಸು ಪಕ್ಕಕ್ಕಿಟ್ಟ ಹಾಗಾಗತ್ತಾ? ಈ ಗೋಷ್ಠಿಗೆ ಈ ವಿಷಯವನ್ನು ಕೊಟ್ಟಿದ್ದಾರೆ, ಅದರಿಂದ ನಾವು ಈ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಒಪ್ಪಿಯೂ ನನಗೆ ಯಾಕೆ ಈ ಅಂಶವನ್ನು ಒತ್ತಿ ಹೇಳಬೇಕು ಅಂತ ಅನ್ನಿಸ್ತಿದೆ ಅಂದರೆ, ಭಿನ್ನ ಅನುಭವ ಲೋಕಗಳಿಂದ ಬಂದಂಥವ್ರು ಕಟ್ತಾ ಇರುವ ಹೊಸ ಭಾಷೆ ಏನಿದೆ ಆ ಹೊಸ ಭಾಷೆಯನ್ನು ಇವತ್ತಿನ ಈ ಶ್ರೇಣೀಕರಣದ ಸಂದರ್ಭದಲ್ಲಿ ನಾವು ಚೂರು ಕೆಳಗಿಡ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಅದು ಸುಜಾತ ಅವ್ರದ್ದಿರ್ಬೋದು, ಅಥವಾ ಅದು ದಯಾ ಗಂಗನಘಟ್ಟ ಅವ್ರದ್ದಿರ್ಬೋದು, ಗುರುಪ್ರಸಾದ್ ಕಂಟಲ್ಗೆರೆ ಅವ್ರದ್ದಿರ್ಬೋದು, ನಿನ್ನೆ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಚೀಮನಹಳ್ಳಿ ರಮೇಶ್ ಬಾಬು ಅವ್ರದ್ದಿರ್ಬೋದು, ಅವರೆಲ್ಲರೂ ಕಟ್ತಾ ಇರುವ ಇನ್ನೊಂದು ಬಗೆಯ ಹೊಸ ಭಾಷೆ ಮತ್ತು ಅವರು ರೂಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಒಂದು ಜೀವನ ಮೀಮಾಂಸೆ ಏನಿದೆ, ಆ ಎರಡನ್ನೂ ಅಖಂಡವಾಗಿ ನೋಡೋದಕ್ಕೆ ನಮಗೆ ಸಾಧ್ಯ ಆಗಬೇಕು ಅಂತ ನನಗೆ ಅನಿಸುತ್ತೆ. ಹಾಗಿದ್ದಾಗ ಮಾತ್ರ ನಾವು ಸಾಹಿತ್ಯ ಅನ್ನುವ ಒಂದು ಮಾಂತ್ರಿಕ ಶಕ್ತಿಗೆ ನಿಜವಾದ ಬೆಲೆಯನ್ನು ಕೊಡ್ತಿರ್ತೀವಿ ಅಂತ ಅನಿಸುತ್ತೆ. ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ನಿಮ್ಮ ಪ್ರಶ್ನೆಗೆ ವಾಪಸ್ ಬರಬಹುದಾದ್ರೆ, ಹೊಸ ಭಾಷೆಯನ್ನು ಖಂಡಿತವಾಗಿಯೂ ಈ ತಲೆಮಾರಿನ ಲೇಖಕರು ಜಾಗತೀಕರಣದ ಹಿನ್ನೆಲೆಯಲ್ಲಿ ಕಟ್ಕೊಂಡಿದ್ದಾರೆ. ಅದು 2-3 ರೀತಿಗಳಲ್ಲಿ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಆ ಅನುಭವವೇ ಸೃಷ್ಟಿಸುವ ಒಂದು ಭಾಷೆ ಆದರೆ ಅದು ಆ ಲೋಕ ನನ್ನ ಮೇಲೆ ಹೇರ್ತಾ ಇರುವ ಒಂದು ಭಾಷೆನೂ ಆಗಿರುತ್ತೆ. ಉದಾಹರಣೆಗೆ ವಸುಧೇಂದ್ರ ಅವರ ಹೆಡ್ ಹಂಟರ್ ಕಥೆಯನ್ನು ನಾವು ಓದ್ತಾ ಇದ್ರೆ, ಆ ಹೆಡ್ ಹಂಟರ್ ಅನ್ನುವ ಪರಿಕಲ್ಪನೆಯೇ ನಮಗೆ ಅಪರಿಚಿತವಾದ ಒಂದು ಜೀವನ ಕ್ರಮವನ್ನು, ಒಂದು ಹೊಸ ಪರಿಭಾಷೆಯನ್ನು, ಒಂದು ವೃತ್ತಿಯ ಕ್ರಮವನ್ನು, ಪರಿಯನ್ನು, ಎಲ್ಲವನ್ನೂ ಅದು ನನಗೆ ಹೇಳ್ಕೊಡ್ತಾ ಇದೆ. ಅಂದರೆ ಭಾಷೆ ಮತ್ತು ಜೀವನ ಮೀಮಾಂಸೆ ಎರಡನ್ನೂ ಬೇರೆ ಬೇರೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೊಸ ಭಾಷೆ ಅನ್ನೋದು ಹೊಸ ಜೀವನ ಮೀಮಾಂಸೆಯನ್ನು, ಹೊಸ ಜೀವನ ದೃಷ್ಟಿಯನ್ನು ಅನಿವಾರ್ಯವಾಗಿ ಕಟ್ಕೊಡ್ಬೇಕು. ಆದರೆ ಒನ್ಸ್ ಅಗೇನ್ ನನ್ನ ತಕರಾರಿನ ಜೊತೆನಲ್ಲೇ ನಾನು ಮುಗಿಸ್ತೀನಿ, ಮುಂದೆ ಚರ್ಚೆಯಲ್ಲಿ ನಾವು ಪಾಲ್ಗೊಳ್ಬಹುದು. ಈ ಹೊಸ ಭಾಷೆ ಅನ್ನೋದ್ರಲ್ಲಿ ಹೆಣ್ಣಿನ ಹೊಸ ಭಾಷೆ ಅನ್ನೋದು ಎಲ್ಲಿದೆ ಮತ್ತು ಆ ಹೆಣ್ಣಿನ ಹೊಸ ಭಾಷೆ ಇದೆ ಅನ್ನೋದಾದರೆ ಅದಕ್ಕೊಂದು ಅಧಿಕೃತತೆಯನ್ನು ನಾವು ಕೊಡ್ತಿದ್ದೀವಾ ಇಲ್ವಾ?
ಪ್ರತಿಭಾ ಇಲ್ಲೆಲ್ಲೋ ಇದ್ದಾರೆ ಅಂತ ಕಾಣುತ್ತೆ. ಅವರ ಕಾಫಿ ಹೌಸ್ನಲ್ಲಿ ಅವ್ರು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಹೊಸ ಭಾಷೆ ಇದೆಯಲ್ಲ, ಆ ಹೊಸ ಭಾಷೆಯನ್ನು ಕನ್ನಡ ಕಾವ್ಯದ ಹೊಸ ಭಾಷೆ ಅಂತ ನಾವು ಯಾಕೆ ಗುರುತಿಸ್ತಾ ಇಲ್ಲ? ನಾನು ಅದನ್ನು ಜಾಗತೀಕರಣದ ಹಿನ್ನೆಲೆಯಲ್ಲಿ ಅಂತ ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಒಟ್ಟು ಕನ್ನಡ ಕಾವ್ಯ ಪರಂಪರೆಯ ಭಾಷೆಗಳ ಹೊಸತನ ಏನಿದೆ, ಹಲವು ಕನ್ನಡಂಗಳಂತ ನಾವೇನು ಹೇಳ್ತೀವಿ, ಆ ಹಲವು ಕನ್ನಡಂಗಳಲ್ಲಿ ಹೆಣ್ಣಿನ ಭಾಷೆ ಇರಬೇಕು, ದಲಿತರ ಭಾಷೆ ಇರಬೇಕು ಅಲ್ವಾ, ಶೋಷಕರ ಭಾಷೆ ಮತ್ತು ಶೋಷಿತರ ಭಾಷೆ ಎಲ್ಲವೂ ಇರಬೇಕು ಅನ್ನೋದಾದರೆ ಆ ಎಲ್ಲದಕ್ಕೂ ಒಂದು ಸಮಾನ ವೇದಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆಯಾ? ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಅದು ಇವತ್ತಿನ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಎದುರಿಸ್ತಾ ಇರುವ ಬಹಳ ದೊಡ್ಡ ಬಿಕ್ಕಟ್ಟನ್ನು ಅಥವಾ ಒಂದು ಅನಾರೋಗ್ಯದ ಲಕ್ಷಣವನ್ನು ಅದು ಹೇಳುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಖಂಡಿತ ಮ್ಯಾಮ್. ಅದೇ ಮಾತನ್ನು ಮುಂದುವರಿಸಬೇಕು ಅಂದರೆ, ನಾನು ನಿರ್ದಿಗಂತದಲ್ಲಿ ಡಾಕ್ಟರ್ ಶ್ರೀಪಾದ್ ಭಟ್ ಅವ್ರ ಜೊತೆ ಈ ಬಗ್ಗೆ ಮಾತಾಡ್ತಾ ಇದ್ದೆ ಸರ್. ಅವರು ಒಂದು ಮಾತು ಹೇಳಿದರು, ಏನಂದರೆ ಧಾರ್ಮಿಕತೆಯ ಲೇಪನದ ಹಿಂದೆ ಒಂದು ಆರ್ಥಿಕ ಹುನ್ನಾರ ಇರ್ತದೆ, ಈ ಹುನ್ನಾರ ನಡೆಸ್ಕೊಂಡು ಹೋಗಲು ಜಾಗತೀಕರಣಕ್ಕೆ ಮಾತ್ರ ಸಾಧ್ಯ ಅಂತ. ಸೊ ಶ್ರೀರಾಮ್ ಸರ್, ಭಾಷೆ ಇವಾಲ್ವ್ ಆಗೋದೇ ಭಾಷೆಯ ಒಂದು ಬಹುಮುಖ್ಯ ಗುಣ ಅಂತ ನೀವು ಗುರುತಿಸಿದವರು. ಒಬ್ಬ ಸೃಜನಶೀಲ ಲೇಖಕ ಎದುರಿಸೋ ಭಾಷೆಯ ಈಥೋಸ್ ಬಗ್ಗೆ ನೀವು ಮಾತಾಡ್ತೀರಾ? ಅಂದರೆ ದೇವನೂರರ ಅಮಾಸದ್ ಮತ್ತು ಜಯಂತರ ಮುಂಬೈ ಈ ಬಗ್ಗೆ ನೀವು ಹೇಳಿದ್ರಿ. ಸೊ ಇದನ್ನ ಜಾಗತೀಕರಣದ ಹಿನ್ನೆಲೆಯಲ್ಲಿ ನೀವು ವಿಸ್ತರಿಸ್ತೀರಾ ಅಂತ? ಜಾಗತೀಕರಣ ಅಂದರೆ ಜಾಗತೀಕರಣದ ಒಂದು ದೊಡ್ಡ ಪರಿಧಿಯಲ್ಲಿ ಇಟ್ಕೊಂಡು ನೋಡ್ಬೋದು. ಆದರೆ ಕನ್ನಡ ಮತ್ತು ಕನ್ನಡಕ್ಕೆ ಸಮೀಪವಾದ ಸಂದರ್ಭ ಮತ್ತು ಇತರ ಸಂದರ್ಭ ಅಂತ ನಾವು ನೋಡಿದ್ರೆ ಅಲ್ಲಿಗೆ ಮುಂಬೈ ಕೂಡ ನಮ್ಗೆ ಜಾಗತೀಕರಣ ಆಗುತ್ತೆ, ನ್ಯೂಯಾರ್ಕ್ ಕೂಡ ಜಾಗತೀಕರಣ ಆಗುತ್ತೆ. ಇದರಲ್ಲಿ ಒಂದು ಭಾಷೆಯನ್ನ ನಾವು ಬಹಳ ಸೃಜನಶೀಲವಾಗಿ ಕನ್ನಡದಲ್ಲಿ ಒರಿಜಿನಲ್ ಆಗಿ ಬರೆಯುವಾಗ ಉಪಯೋಗಿಸ್ಕೋಬಹುದು. ಯಾಕೆಂತಂದ್ರೆ ಅದರಲ್ಲಿ ನಮಗೆ ಸಾಕಷ್ಟು ಸ್ವಾತಂತ್ರ್ಯ ಇರುತ್ತೆ. ನಾನು ದೇವನೂರ ಅಮಾಸ ಅಥವಾ ಕುಸುಂಬಾಲೆ ತಗೊಂಡ್ರೆ ಅವರು ಆ ಭಾಷೆಯಲ್ಲೇ ಯಾಕೆ ಬರಿಬೇಕಾಯ್ತು ಅಂತ. ಯಾಕೆಂತಂದ್ರೆ ಅದಕ್ಕೊಂದು ಸಂದರ್ಭ, ಆ ಸಂದರ್ಭವನ್ನು ಕಟ್ಕೊಡೋದಕ್ಕೆ ಭಾಷೆ ಒಂದು ಪೂರಕವಾಗುತ್ತೆ ಅಂತ. ಒಂದು ನೀವು ಫಿಸಿಕ್ಯಾಲಿಟಿಯನ್ನು ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರೋ ಹಾಗೆ ಆ ಒಂದು ಸಮಾಜವನ್ನ ಅಥವಾ ಅಲ್ಲಿ ನಡೀತಿರೋ ಕೂಡುಕೊಳ್ಳುವಿಕೆಯನ್ನ ಅದನ್ನ ಕಟ್ಟಿಕೊಡೋದಕ್ಕೆ ಒಂದು ಬೇಕಾದ ಒಂದು ವಾತಾವರಣವನ್ನು ಆ ಭಾಷೆ ಉಂಟು ಮಾಡುತ್ತೆ. ಅದರಿಂದ ಆ ಭಾಷೆ ಬಹಳ ಮುಖ್ಯ ಆಗುತ್ತೆ. ಆದ್ರಿಂದಲೇ ನಮಗೆ ದೇವನೂರಾಗಲಿ ತೇಜಸ್ವಿ ಆಗಲಿ ಒಂದು ರೀತಿಯಲ್ಲಿ ಗ್ಲೋಬಲ್ ರೈಟರ್ಸ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಆ ಎಲ್ಲವನ್ನೂ ಟ್ರಾನ್ಸ್ಲೇಟ್ ಮಾಡ್ಬೋದು, ಆ ಒಂದು ವಾತಾವರಣ, ಭಾಷೆ ವಾತಾವರಣವನ್ನು ಟ್ರಾನ್ಸ್ಲೇಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಬೇರೆ ಭಾಷೆಗೆ. ನೀವು ಒಂಥರ ನೀವು ತೇಜಸ್ವಿನ ಇಂಗ್ಲೀಷಲ್ಲಿ ಓದಿದ್ರೆ ಅಥವಾ ದೇವನೂರಿನ ಇಂಗ್ಲೀಷಲ್ಲಿ ಓದಿದ್ರೆ ಬಹಳ ಪಿಚ್ ಅನ್ಸುತ್ತೆ ಒಂಥರ. ಅಂದ್ರೆ ಅದಕ್ಕೆ ಬೇಕಾದ ಲೇಯರ್ಸ್ ಭಾಷೆಯಿಂದಲೇ ಬರುತ್ತೆ ಅಂತ. ಜಯಂತ ಮಾಡುವಾಗ ಅಥವಾ ವಸ್ತಾರಿ ಆಗಲಿ, ಕಾಗಿನೆಲೆ ಆಗಲಿ, ವಸುದೇಂದ್ರ ಆಗಲಿ, ಅವ್ರುಗಳು ಬರೆಯುವಾಗ ಅವರು ಸಹಜವಾಗಿ ಆ ವಾತಾವರಣ ತಮ್ಮ ಕನ್ನಡಕ್ಕೆ ತಂದುಬಿಡ್ತಾರೆ. ಒಂದು ರೀತಿಯಲ್ಲಿ ಇದು ಕನ್ನಡ ಭಾಷೆಯನ್ನು ವಿಸ್ತರಿಸುವ ಒಂದು ಪ್ರಕ್ರಿಯೆ ಅಂತ ಅನ್ಸುತ್ತೆ ನನಗೆ. ಅದೇ ಗಿರಿ ಅವರು ಇತ್ತೀಚೆಗೆ ಒಂದು ಕಾದಂಬರಿ ಬರೆದ್ರು, ಅದರಲ್ಲಿ ಫೋರ್ಕ್ ಅನ್ನೋದಕ್ಕೆ ಸೀಳು ಚಮಚ ಅಂತ. ಅದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ವೇ ಆಫ್ ಡಿಸ್ಕ್ರೈಬಿಂಗ್ ಎ ಫೋರ್ಕ್. ಬಹಳ ಆಸಕ್ತಿಕರವಾದ ಒಂದು ಅದು 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 ಜಾರಿಂಗಾಗೂ ಬರೋದಿಲ್ಲ, ಅದು ಬಹಳ ಸಹಜವಾಗಿ ಅವರ ಬರವಣಿಗೆಯಲ್ಲಿ ಬರುತ್ತೆ. ಆದರೆ ಅದು ಬೇಕಿತ್ತ ಅಂತ ಒಂದೊಂದ್ಸತಿ, ಅಂದ್ರೆ ನಾವು ಕನ್ನಡದ ಸಂಸ್ಕೃತಿಗೆ ಸೇರದ ಒಂದು ಫೋರ್ಕ್ ಅನ್ನ ನಾವು ಸೀಳು ಚಮಚ ಮಾಡಿ ನಮ್ಮದಾಗಿಸ್ಕೊಳ್ಬೇಕೆ ಅಥವಾ ಫೋರ್ಕ್ ಆಗಿ ಇಟ್ಕೋಬಹುದೇ ಅಂತ. ಅದು ಆ ಸಂಸ್ಕೃತಿಯನ್ನೇ ನಾವು ನಮ್ಮದಾಗಿಸ್ಕೋಬೇಕೆ ಅಥವಾ ಅದನ್ನ ನಮ್ಮ ಸಂಸ್ಕೃತಿಯಲ್ಲಿ ಸೇರಿಸ್ಕೊಂಡು ಅದಕ್ಕೊಂದು ಬೇರೆ ಪರಿಭಾಷೆ ಕೊಡ್ಬೇಕು ಅನ್ನೋದು ಒಂದು ಸರಳವಾದ. ನನಗೆ ಒಂದು ದೊಡ್ಡ ಡೈಲಮಾ ಆಗಿದ್ದು ಯಾವಾಗ ಅಂತಂದ್ರೆ, ನಾನು ವೈ ವಿ ರೆಡ್ಡಿ ಅವರ ಆತ್ಮಕಥೆಯನ್ನು ಕನ್ನಡಕ್ಕೆ ತಂದೆ. ಅದು ತರುವಾಗ ಅದರಲ್ಲಿ ಸಾಕಷ್ಟು ತಾಂತ್ರಿಕ ಟರ್ಮ್ಸ್ ಇದ್ದಾವೆ, ಇಂಗ್ಲೀಷಿಗೆ ಸಂಬಂಧಿಸಿದ್ದು ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಅದನ್ನು ನಾನು ಭಾಳ ಪ್ರಯತ್ನ ಪಟ್ಟು ನಮ್ಮ ಇಸ್ಮೇಲ್ ಗುರುಗಳ ಕಾಲಿಗೆ ಬಿದ್ದು ಅವ್ರ ಹತ್ರ ಸ್ವಲ್ಪ ಎಲ್ಲ ಪದಗಳನ್ನು ಕನ್ಸಿಸ್ಟೆನ್ಸಿಗೆ ನೋಡಿ ಎಲ್ಲ ಮಾಡಿ ಶುದ್ಧ ಕನ್ನಡದಲ್ಲಿ ಬರೆದೆ. ಹೆಚ್ಚು ಕಮ್ಮಿ ಶುದ್ಧ ಕನ್ನಡದಲ್ಲಿ. ಕಡೆಗೆ ನನಗೆ ಬಂದ ಪ್ರತಿಕ್ರಿಯೆ ಏನು ಅಂತಂದ್ರೆ, ಬಹಳ ತಾಂತ್ರಿಕ ಆಯಿತು, ಒಂದು ಗ್ಲಾಸರಿ ಇಂಗ್ಲೀಷಲ್ಲಿ ಗೊತ್ತಿದ್ರೆ ಸರಿಯಾಗಿರ್ತಾ ಇತ್ತು ಎಂಡಲ್ಲಿ ಅಂತಂದ್ರು. ಅದೇ ನಾನು ಯೋಚನೆ ಮಾಡಿದೆ, ಅದನ್ನೇ ನಾನು ಕನ್ನಡದಲ್ಲಿ ಬರೆದಿದ್ರೆ ಅಷ್ಟು ಶುದ್ಧವಾಗಿ ಬರೆಯೋಕೆ ಪ್ರಯತ್ನ ಮಾಡ್ತಾ ಇರಲಿಲ್ಲ. ನಾನು ಸಾಕಷ್ಟು ಒಂದು ಸ್ವಾತಂತ್ರ್ಯವನ್ನು ತಗೋತಾ ಇದ್ದೆ. ಇಲ್ಲಿ ಬರೋ ಡೈಲಮಾ ಏನು ಅಂತಂದ್ರೆ, ನಾವು ಟ್ರಾನ್ಸ್ಲೇಷನ್ ಮಾಡುವಾಗ ನಮಗೆ ಕನ್ನಡದ ಪದಗಳು ಗೊತ್ತಿಲ್ವೇನೋ ಅನ್ನೋ ಒಂದು ಭಯಕ್ಕೆ
ನಾವು ಹುಡುಕಿ ಅದನ್ನ ಇನ್ನಷ್ಟು ಶುದ್ಧ ಮಾಡ್ತೀವೋ ಅಂತ ನನಗೆ ಆಮೇಲೆ ಅನ್ನಿಸ್ತು. ಆದರೆ ಸಹಜವಾಗಿ ನಾವೇ ಬರೆಯುವಾಗ ನಾವು ಬೇಕಾದಷ್ಟು ಸ್ವಾತಂತ್ರ್ಯ ತಗೋತೀವಿ. ಈಗ ನನ್ನ ಒಂದು ಹೈದರಾಬಾದಿನ ಕಥೆಯನ್ನ ಒಬ್ರು ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನನಗೆ ಬಹಳ ಅದ್ರ ಬಗ್ಗೆ ಅಸಮಾನ ಇದೆ. ಯಾಕೆಂತಂದ್ರೆ ನಾ ಹೇಳ್ತಾ ಇದ್ದೀನಿ, ತೀರಾ ಶುದ್ಧ ತೆಲುಗಲ್ಲಿ ಮಾಡ್ಬಿಟ್ಟಿದ್ದೀರಾ ಅಂತ, ಬೇಕಿರ್ಲಿಲ್ಲ ಅಂತ. ಸೊ ಈ ಉಲ್ಲಂಘನ ಇದೆಯಲ್ಲ, ಅದೇ ಭಾಷಾ ವಿಸ್ತಾರ ಕೂಡ ಅಂತ ನನಗೆ ಅನ್ಸುತ್ತೆ. ಹೌದು ಸರ್, ಖಂಡಿತ. ನಾನು ವಿವೇಕ್ ಶಾನ್ಭಾಗ್ ಸರ್ ಕೂಡ ಈ ವಿಷಯವಾಗಿ ವಿಸ್ತರಿಸ್ತಾ ಒಂದು ಮಾತು ಹೇಳಿದರು. ಎವ್ರಿ ಏಜ್ ಹ್ಯಾಸ್ ಇಟ್ಸ್ ಓನ್ ಮಾಡರ್ನಿಟಿ ಅನ್ನೋದನ್ನು ಅವರು ಗುರುತಿಸಿದರು. ವಿವೇಕ್ ಸರ್ ಥರಾನೇ ಶಿವರಾಮ್ ಕಾರಂತ್ ಅವರು ಕೂಡ ಪರೋಕ್ಷವಾಗಿ ಅದೇ ಹಿನ್ನೆಲೆಯನ್ನು ಅವರ ಕಾದಂಬರಿಗಳಲ್ಲಿ ತಂದಿದ್ದಾರೆ. ಸೊ ವಿಜಯಶಂಕರ್ ಸರ್, ದೇಶದಂತೆಯೇ ಭಾಷೆಯೂ ತನ್ನ ಆಂತರಿಕ ಅರಿವಿನಿಂದ ಮಾತ್ರ ಬದಲಾಗಬಲ್ಲದು ಅನ್ನೋ ಒಂದು ಮಾತಿದೆ. ಅದು ಕಾರಂತರ ಮಾತನ್ನು ಸ್ವಲ್ಪ ಇವಾಲ್ವ್ ಮಾಡಿ ಹೇಳಿರೋದು. ಸೊ ನಿಮಗೆ ಆ ಬಗ್ಗೆ ಏನನ್ಸುತ್ತೆ ಸರ್? ನೀವು ಹೇಳಿದ ಕಾರಂತರ ಮಾತು ಒಡ ಹುಟ್ಟಿದವರು ಅಂತ ಹೇಳುವ ಕಾದಂಬರಿದು ಅಂತ ಅಂದ್ಕೊಂಡಿದ್ದೇನೆ. ಅದರಲ್ಲಿ ಎಮಿಲಿ ಅಂದರೆ ಯಾಕೆ ಕಾರಂತರ ಒಡ ಹುಟ್ಟಿದವರನ್ನು ನಾನು ನೆನಪು ಮಾಡ್ಕೋತಾ ಇದ್ದೇನೆ ಅಂದರೆ, ಈ ಜಾಗತೀಕರಣ ಅಂತ ಹೇಳೋದಿದೆಯಲ್ಲ, ಅದನ್ನು ನಾವು ಫಸ್ಟ್ ಡಿಫೈನ್ ಮಾಡ್ಕೋಬೇಕಾಗತ್ತೆ. ಒಂದು ಸಾಹಿತ್ಯಕ್ಕೆ ತಗೊಂಡೋದಾಗ ಏನು ಅಂದರೆ, ಅದೊಂದು ಹೊರಗಿನ ವಾತಾವರಣ, ಸಾಹಿತ್ಯಕ್ಕೊಂದು ವಾತಾವರಣ ಇರುತ್ತೆ. ಅದು ಯಾವುದೋ ಒಂದು ಸಾಮಾಜಿಕ ವಾತಾವರಣ ಇರ್ಬೋದು, ತಾತ್ವಿಕ ಹೋರಾಟ, ಸ್ವಾತಂತ್ರ್ಯ ಹೋರಾಟ, ಏನೋ ಒಂದು ಇರುತ್ತಲ್ಲ, ಅದು ಸಹಜವಾಗಿ ಒಂದು ಕಾಲದ ಬರಹಗಾರರ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ. ಅಂತಹ ಪ್ರಭಾವದ ಹಿನ್ನೆಲೆಯಲ್ಲಿ ನಾವು ಜಾಗತೀಕರಣವನ್ನು ಒಂದು ಸಾಹಿತ್ಯದ ವಾತಾವರಣ ಅಂತ ಹೇಳೋದನ್ನು ಗಮನಿಸಬೇಕು. ಹಾಗೆ ಗಮನಿಸಿ ನೋಡಿದಾಗ ಕಾರಂತರಿಂದ ಇವತ್ತಿನವರೆಗೆ ಅಥವಾ ನವೋದಯದಿಂದ ಇವತ್ತಿನವರೆಗೆ ನಮ್ಮಲ್ಲಿ ಮುಖ್ಯವಾಗಿ ಇರುವಂಥದ್ದು ಒಂದು ಆದರ್ಶದ ಹುಡುಕಾಟ. ಅದರನ್ನ ಒಂದು ಕಾಲದಲ್ಲಿ ಸಮಾನತೆ, ಸಹೋದರತ್ವ ಮತ್ತು ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಮ್ಮ ಸಾಹಿತ್ಯ ಹುಡುಕಿತು. ಅದಕ್ಕೆ ಭಿನ್ನವಾದಂಥ ಒಂದು ಆದರ್ಶದ ಭ್ರಮೆಯನ್ನ ಜಾಗತೀಕರಣ ಇವತ್ತು ತರ್ತಾ ಇದೆ. ಯಾಕಂದ್ರೆ ಜಾಗತೀಕರಣ ಇವತ್ತು ನಿಜವಾಗಿ ಮಾಡ್ತಾ ಇರೋದೇನು ಅಂದ್ರೆ, ಇಡೀ ಜಗತ್ತಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ತಾ ಇರೋದು. ನಿಮ್ಮ ಮಗನ ಬಗ್ಗೆ ಹೇಳಿದ್ರಿ, ಲಾರ್ಜ್, ಮೀಡಿಯಂ, ಸ್ಮಾಲ್ ಅಂತ. ಇದು ಯಾಕೆಂದ್ರೆ ಮೊದಲು ಟೈಲರ್ ಹೊಲಿಸ್ತಾ ಇದ್ದಾಗ ನಾವು ಆ ಲಾರ್ಜ್ ಮೀಡಿಯಂ ಇಲ್ಲ. ಯಾಕಂದ್ರೆ ನೀವು ಒಬ್ಬನಿಗೆ ಒಂದು ಅಂಗಿ ಹೊಲಿಬೇಕಷ್ಟೆ. ನೀವು ಮೀಡಿಯಂ ಲಾರ್ಜ್ ಬೇಕಾಗೋದು ಯಾಕೆಂದ್ರೆ ಅಮೆರಿಕದ ಒಂದು ಮಾಲ್ನಲ್ಲಿ ಮತ್ತು ಬೆಂಗಳೂರಿನ ಮಾಲ್ನಲ್ಲಿ ಅದನ್ನು ಮಾರಾಟ ಮಾಡೋಕ್ಕೆ ಸಾಧ್ಯ ಆಗಬೇಕು. ಅದು ಚೈನಾದಲ್ಲೋ, ಜಪಾನ್ನಲ್ಲೋ ಅಥವಾ ಬಾಂಗ್ಲಾದೇಶದಲ್ಲೋ ಅದು ತಯಾರಾಗಬೇಕು, ಹೊಲಿಬೇಕು. ಅದರ ಬಟ್ಟೆ ಇನ್ನೆಲ್ಲಿಂದಲೋ ಬರಬೇಕು. ಅಂದರೆ ಎಲ್ಲಿ ಕೂಲಿ ಕಮ್ಮಿ ಇರುತ್ತೆ, ಎಲ್ಲಿ ಬೆಲೆ ಕಮ್ಮಿ ಇರುತ್ತೆ, ಅಲ್ಲಿ ಪಡ್ಕೊಂಡು ಅದರ ಲಾಭವನ್ನು ಇವತ್ತಿನ ಟೆಕ್ನಾಲಜಿ ಏನು ಮಾಡ್ತಾ ಇದೆ ಅಂದರೆ, ಒಂದು ಕೇಂದ್ರೀಕರಣವನ್ನು ತರ್ತಾ ಇದೆ. ಇದನ್ನ ನಾನು ನಮ್ಮ ಸಂದರ್ಭದಲ್ಲಿ ಹೇಳೋದಾದ್ರೆ, ಇದನ್ನ ಒಂದು ಸುಬ್ರಹ್ಮಣ್ಯ ಪ್ರಜ್ಞೆ ಮತ್ತು ಗಣಪತಿಯ ಪ್ರಜ್ಞೆ ಅಂತ ಹೇಳ್ಬೋದು. ಅಂದ್ರೆ ನೀವು ಲೋಕವನ್ನ ತಿಳಿ ಅಂತ ಹೇಳಿದಾಗ ಗಣಪತಿ ಅಪ್ಪ ಅಮ್ಮನಿಗೆ 3 ಸುತ್ತು ಬಂದ, ಸುಬ್ರಹ್ಮಣ್ಯ ಅವನ ಪಕ್ಷಿ ವಾಹನವನ್ನು ಇಡೀ ಜಗತ್ತು ಸುತ್ತಿದ. ಇದು ಯಾವುದು ಸತ್ಯ? ನಾವು ಸಾಹಿತ್ಯ ಕೇಳಬೇಕಾದ್ದು ಇದರಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಅಗತ್ಯ, ನಮ್ಮ ಆದರ್ಶ ಎಲ್ಲಿದೆ, ಯಾವುದ್ರಲ್ಲಿದೆ, ಮತ್ತು ಈ ಆದರ್ಶದ ಹುಡುಕಾಟಕ್ಕೆ ಅಪ್ಪಮ್ಮನ ಸುತ್ತ 3 ಸುತ್ತು ಬರೋದು ಸಾಕೋ ಅಥವಾ ಇಡೀ ಜಗತ್ತು ಬೇಕೋ? ಇವತ್ತಿನ ವಾತಾವರಣ ಇಡೀ ಜಗತ್ತಿನ ಪ್ರದಕ್ಷಿಣೆ ಹಾಕೋದು ಅಥವಾ ಅದರನ್ನ ಅಟ್ಲೀಸ್ಟ್ ಇಂಟರ್ನೆಟ್ನಲ್ಲಿ ಆದ್ರೂ ತಿಳಿಯೋದು ಅನಿವಾರ್ಯ ಅಂತ ಹೇಳಿ ಮಾಡಿಟ್ಟಿದೆ. ಈ ತಂತ್ರಜ್ಞಾನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇರುವುದನ್ನು ಮತ್ತು ಜಗತ್ತನ್ನು ಎರಡರನ್ನು ಒಟ್ಟಿಗೆ ಕೊಡ್ಲಿಕ್ಕೆ ನೋಡ್ತದೆ. ಆದ್ರೆ ಅದರ ಒಟ್ಟು ಆರ್ಥಿಕ ಸ್ಥಿತಿ ಸೆಂಟ್ರಲೈಸೇಷನ್. ಸಾಹಿತ್ಯ ಇದರನ್ನ ಕಂಡುಕೊಂಡಿದ ಅಂದ್ರೆ ಪ್ರಯತ್ನ ಮಾಡಿದೆ. ಸಾಹಿತ್ಯ ಯಾವತ್ತೂ ಇದರ ಮೇಲೆ ಪ್ರಯತ್ನ ಮಾಡುವಂಥದ್ದು ಅದರ ಸಿಂಬಲಿಸಮ್ನಿಂದ, ಅದರ ರೆಪ್ರೆಸೆಂಟೇಟಿವ್ ನೇಚರ್ನಿಂದ ಮಾಡುತ್ತೆ. ಆ ರೀತಿಯ ಪ್ರಯತ್ನಗಳನ್ನ ಈಗ ನಾವು ಕಳೆದ 20 ವರ್ಷಗಳಲ್ಲಿ ನೋಡಿದ್ರೆ, ಸ್ವಲ್ಪ ಹಿರಿಯರ ಬರಹಗಳನ್ನ ನೆನಪು ಮಾಡಿಕೊಂಡ್ರೆ ನನಗೆ ಅನಂತಮೂರ್ತಿಯವರ ದಿವ್ಯ ಮತ್ತು ಕಂಬಾರ ಶಿವನ ಡಂಗುರ ಕಾಣುತ್ತೆ. ಅದರಲ್ಲಿ ನೇರವಾಗಿ ಆ ಕಥೆಗಳಲ್ಲಿ ಆ ರೀತಿಯ ಪ್ರಯತ್ನ ಇದೆ. ಹೊಸಬ್ರಲ್ಲಿ ವಿವೇಕ್ ಶಾನ್ಭಾಗರಿಂದ ಈಗ ಯಾಕೆ ಒಂದು ಹಿಂಸೆಯನ್ನ ಪ್ರಚೋದಿಸ್ಲಿಕ್ಕೆ ಕಾರಣ ಆಗಿದೆ. ಈಗ ಜಗತ್ತು 3ರಲ್ಲಿ 2ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಪ್ರತಿ ದೇಶವು: ಡೆಮೋಕ್ರಸಿ, ಜಾಗತೀಕರಣ ಮತ್ತು ರಾಷ್ಟ್ರೀಯತೆ.
ಅಮೆರಿಕದಂತ ದೇಶ ರಾಷ್ಟ್ರೀಯತೆ ಮತ್ತು ಡೆಮೋಕ್ರಸಿನ ಆಯ್ಕೆ ಮಾಡಿಕೊಂಡ್ರೆ, ಭಾರತ ಡೆಮೋಕ್ರಸಿ ಮತ್ತು ರಾಷ್ಟ್ರೀಯತೆಯನ್ನ ಸ್ಟ್ರಗಲ್ ಮಾಡ್ತಾ ಇದೆ. ಈ ಸ್ಟ್ರಗಲ್ ನಲ್ಲಿ ಹಿಂಸೆ ಹುಟ್ಟಿದೆ. ಆ ಹಿಂಸೆಯನ್ನ ಸಾಂಕೇತಿಕವಾಗಿ ಕಂಡ್ರೆ ಕಾಣಿಸಿದ್ರೆ ಸಾಕ? ಈಗ ಸಕೀನಳ ಕೀಸಸ್ ಅಂತ ಹೇಳುವಂತ ಪುಸ್ತಕದಲ್ಲಿ ಕಾಣಿಸುವಂತಹ ಸಾಂಕೇತಿಕತೆ ಸಾಕೋ ಅಥವಾ ಅದನ್ನು ವಿವರಿಸ್ಬೇಕೋ? ರಿಯಲಿಸಂನಲ್ಲಿ ವಿವರಿಸ್ಬೇಕೋ? ಸಾಹಿತ್ಯ ಏನ್ ಮಾಡ್ಬೇಕು? ಅಥವಾ ಅಡಿಗರು ಹೇಳಿದಾಗ ಇದು ಹಸುರಿನ ಬುಡಕ್ಕೊರಲೆ ಹಿಡಿಯುವ ಕಾಲ ಅಂತ ಕಾದು ಕುಟ್ಕೋಬೇಕಾ? ವಾಟ್ ವಿ ಹ್ಯಾವ್ ಟು ಡೂ? ಅದು ಇವತ್ತು ನಮಗೆ ಜಾಗತೀಕರಣದ ನಡುವೆ ಬರುವಂತ ಪ್ರಶ್ನೆ ಅಂತ ಅನ್ಸುತ್ತೆ. ಖಂಡಿತ ಸರ್. ಅದನ್ನೇ ವಿಸ್ತರಿಸ್ತಾ ನಾನು ಕೆ.ವೈ. ನಾರಾಯಣ ಸ್ವಾಮಿ ಅವರು ಕೂಡ ಈ ಬಗ್ಗೆ ಮಾತಾಡ್ತಾ ಇದ್ರು. ಅಂದರೆ ಅವರು ಹೇಳಿದ್ದೇನು ಅಂದರೆ, ಮ್ಯಾಮ್, ಜಾಗತೀಕರಣ ಆಡೋದು ಕಣ್ಣಿನ ಭಾಷೆಯನ್ನು, ಆದರೆ ಸಾಹಿತ್ಯ ಆಡೋದು ಕಿವಿಯ ಭಾಷೆ ಅಂತ, ಸಾಹಿತ್ಯ ಕಿವಿ ಭಾಷೆ ಅಂತ ಅಭಿಪ್ರಾಯ ಪಟ್ಟಿದ್ರು ಅವರು. ಸೊ ಈ ಕಿವಿಯ ಭಾಷೆಯನ್ನು ಕಣ್ಣಿನ ಭಾಷೆಯನ್ನು ಆಗಿಸ್ಕೊಳ್ತಾ ಇದ್ದೀವಲ್ಲ, ಅಂದರೆ ಸಂವೇದನೆಯೇ ಸೂಚ್ಯದಿಂದ ವಾಚ್ಯಕ್ಕೆ ತಿರುಗ್ತಾ ಇರೋ ವೈರುಧ್ಯಕ್ಕೆ ಒಬ್ಬ ಸಾಹಿತ್ಯಾಭ್ಯಾಸಿಯಾಗಿ ನೀವು ಹೇಗೆ ಎದುರುಗೊಳ್ತೀರಾ? ಸಾಹಿತ್ಯ ಕೇವಲ ಕಣ್ಣಿನ ಭಾಷೆ ಮತ್ತು ಕಿವಿಯ ಭಾಷೆ ಅಲ್ಲ, ಅದು ಅಂತಃಕರಣದ ಭಾಷೆ, ಅದು ಮನದ ಭಾಷೆ. ಅದು ಮನದ ಭಾಷೆ ಆಗದೆ ಹೋದರೆ ನಾವು ಅದನ್ನು ಸಾಹಿತ್ಯ ಅಂತ ಒಪ್ಪಬೇಕಾಗಿಲ್ಲ. ಒಂದು. ಎರಡನೇದ್ದು, ನೀವು ವಾಚ್ಯದ ಪ್ರಶ್ನೆಯನ್ನು ಎತ್ತಿದ್ರಿ. ಹಾಗೆ ವಾಚ್ಯ ಆಗದನ್ನು ನಾವು ಅಪ್ಪಟ ಸಾಹಿತ್ಯ ಕೃತಿ ಅಂತ ಒಪ್ಪಲ್ಲ. ನೀವು ನನ್ನನ್ನು ಕ್ಲಾಸಿಸಿಸ್ಟ್ ಅಂತ ಕರೆದರೂ ಪರವಾಗಿಲ್ಲ, ನನ್ನನ್ನು ಪಕ್ಕಕ್ಕೆ ಇಟ್ಬಿಡಿ, ನೋ ಪ್ರಾಬ್ಲಮ್. ಆದರೆ ಕೇವಲ ವಾಚ್ಯವಾಗಿರೋದನ್ನು ಯಾವ ಕಾರಣಕ್ಕೂ ನಾವು ಒಪ್ಪೋದಿಲ್ಲ, ಆಯಿತಾ? ಒಂದು. ಎರಡನೇದ್ದು, ಇದು ವಾಚ್ಯದ ಭಾಷೆ ಅನ್ನೋದು ಇವತ್ತು ತುಂಬ ದೊಡ್ಡದು, ಇವತ್ತಿನ ಸಮಸ್ಯೆ ಅಂತ ನನಗೇನು ಅನಿಸಿಲ್ಲ. ವಾಚ್ಯವಾದ ಕೃತಿಗಳು ಯಾವುದೇ ಸಾಹಿತ್ಯ ಪರಂಪರೆಯಲ್ಲಿ ಎಲ್ಲ ಕಾಲಘಟ್ಟದಲ್ಲೂ ಇರುತ್ತೆ. ಮತ್ತು ಎಲ್ಲ ಕಾಲಘಟ್ಟದ ಸಾಹಿತ್ಯ ಕೃತಿಗಳ ಒಂದು ದೊಡ್ಡ ಸವಾಲು ಏನಾಗಿರುತ್ತೆ ಅಂದರೆ, ಅದು ಕಾಲಬದ್ಧವಾಗಿದ್ದು ಕಾಲಾತೀತವಾಗಬೇಕು ಅನ್ನೋದ್ರ ಕಡೆಗೆ. ಅದು ಈ ಘಳಿಗೆಯ ಅನುಭವಕ್ಕೆ ಸ್ಪಂದಿಸ್ತಾನೆ, ಹೇಳ್ತಾನೆ. ಹಿಂದಣ ಹೆಜ್ಜೆ, ನಿಂತ ಹೆಜ್ಜೆಯನ್ನು ನೋಡ್ತಾನೆ ಅದು ಹಿಂದಣ ಹೆಜ್ಜೆಯನ್ನು, ಮುಂದಣ ಹೆಜ್ಜೆಯನ್ನು ಧ್ವನಿಸದೆ ಹೋದರೆ ನಾವು ಅದನ್ನು ಯಾಕೆ ಒಳ್ಳೆಯ ಸಾಹಿತ್ಯ ಕೃತಿ ಅಂತ ಕರಿತೀವಿ? ಅದರ ಇಡಿಯಂ ಬೇರೆ ಆಗಿದ್ದಿರಬಹುದು ಅಲ್ವಾ? ಈಗ ಇವತ್ತಿನ ಈ ಜಾಗತೀಕರಣದ ವಲಯದ ಒಳಗಡೆಗಿದ್ದು ಬರಿತಾ ಇರುವ ಲೇಖಕರನ್ನೇ ನಾವು ತಗೊಂಡ್ರು, ಅದು ಕಾವ್ಯ ಆಗಿದ್ದಿರ್ಬೋದು, ಅದು ಹೊಸದೇಂದ್ರ ಆಗಿರ್ಬೋದು, ವಸ್ತಾರೆ ಅವರಾಗಿರ್ಬೋದು, ಅವರ ಹಕ್ಕುನ ಮಠಾಟ ವಸ್ತಾರೆ ಅವರದ್ದು, ಅದು ತುಂಬ ಭಿನ್ನವಾದ ಒಂದು ಅನುಭವವನ್ನು, ಅಂದರೆ ಕನ್ನಡ ಸಾಹಿತ್ಯಕ್ಕೆ ಯಾವ ರೀತಿಯಿಂದಲೂ ಪರಿಚಿತವಲ್ಲದ ಒಂದು ಅನುಭವ ಲೋಕವನ್ನು ತಂದುಕೊಡ್ತಾ ಇದೆ. ಆದರೆ ಅದನ್ನು ಅದು ನೋಡ್ತಾ ಇರೋದು, ಅದನ್ನು ಅದು ಬರಿತಾ ಇರೋದು, ಅದನ್ನು ನಮಗೆ ಕೇಳಿಸ್ತಾ ಇರೋದು ಎಲ್ಲವೂ ಒಂದು ಮಾನವೀಯವಾದ ಭಾಷೆಯಲ್ಲಿ. ಓಕೆ, ಅದರಿಂದಲೇ ಹಕ್ಕುನ ಮಠಾಟ ಆರಂಭದಲ್ಲಿ, ಅಂದರೆ ಸಾಹಿತ್ಯದ ಓದುಗರಿಗೆ ಇದೇನೋ ಸ್ವಲ್ಪ ಬೇರೆ ಥರ ಇದೆ, ಇದನ್ನು ಓದೋಕೆ ಒಂಚೂರು ಕಷ್ಟ ಅಂತ ಆರಂಭದಲ್ಲಿ ಅನಿಸಿದ್ರು. ಯಾಕೆ ಹಕ್ಕುನ ಮಠಾಟಕ್ಕೆ ನಾವು ಒಂದು ತನ್ಮಯತೆಯಿಂದ ಸ್ಪಂದಿಸ್ತೀವಿ ಅಂತಂದರೆ, ಅದರಲ್ಲಿ ಒಂದು ನಿಜವಾದ ಈ ಮನುಷ್ಯತ್ವದ ಗುಣ ಇದೆ ಎನ್ನುವ ಕಾರಣಕ್ಕೆ. ನಾವು ಮನುಷ್ಯರಾಗಿ ಜಗತ್ತನ್ನು ನೋಡದೆ ಹೋದರೆ, ಅನುಭವಗಳನ್ನು ನೋಡದೆ ಹೋದರೆ, ನೀವು ಸುನೀತಾ ವಿಲಿಯಮ್ಸನ್ ಕುರಿತೇ ಬರೀರಿ ಪದ್ಯವನ್ನು, ಆದರೆ ಅದರೊಳಗಡೆಗೆ ಒಂದು ಅಂತಃಕರಣ ಮಿಡಿದೇ ಹೋದರೆ ಅದೊಂದು ತಾಂತ್ರಿಕ ವಿವರವಾಗಿ ನಮಗೆ ಉಳ್ಕೊಳ್ಳುತ್ತೆ ಹೊರತು, ಅಲ್ಲದೆ ಹೋದರೆ ಅದು ನಮ್ಮನ್ನು ತಟ್ಟುತ್ತೆ, ಅದು ನಮ್ಮನ್ನು ತಾಗುತ್ತೆ ಅಂತ ಅನಿಸ್ತಿಲ್ಲ. ಯಾವುದು ನಮ್ಮನ್ನು ಮುಟ್ಟೋದಿಲ್ವೋ ಅದು ಸಾಹಿತ್ಯ ಕೃತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆಯನ್ನು ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭದಿಂದಲೂ ನಾವು ತುಂಬ ಗಂಭೀರವಾಗಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ ಕನ್ನಡದ ಮಟ್ಟಿಗೆ. ಅಂದರೆ ದಲಿತ ಮತ್ತು ಬಂಡಾಯ ಸಂದರ್ಭದಲ್ಲಿ ಅವರು ಮಂಡಿಸಿದ ಒಂದು ವಾದ ಏನಾಗಿತ್ತು ಅಂತಂದರೆ, ಕೊನೆಗೂ ಅನುಭವದ ತೀವ್ರತೆ ಮತ್ತು ಅಭಿವ್ಯಕ್ತಿಯ ಪ್ರಾಮಾಣಿಕತೆ ಈ ಎರಡು ಇದ್ದರೆ ಅದೊಂದು ಅಪ್ಪಟ ಸಾಹಿತ್ಯ ಕೃತಿ ಅಂತ ಆಗಬೇಕು. ಅದರಿಂದ ನಿಮ್ಮ ಕಾವ್ಯ ಮೀಮಾಂಸೆಯ ವಿವರಗಳನ್ನು, ಆ ಮಾನದಂಡಗಳನ್ನು, ಅದು ಯಾವುದನ್ನು ನೀವು ಇಲ್ಲಿಗೆ ತರಬೇಕಾಗಿಲ್ಲ, ಅದನ್ನೇ ಬದಲಾಯಿಸಬೇಕು ಅನ್ನುವ ಒಂದು ವಾದ ಇತ್ತಲ್ವ. ಈಗ ಅಲ್ಲಿಂದ ದಾಟಿ ಮುಂದಕ್ಕೆ ಬಂದಿದ್ದೀವಿ ನಾವು. ಮುಂದಕ್ಕೆ ಬಂದಿರುವ ಹೊತ್ತಿನಲ್ಲಿ ನಾವು ಈಗ ಆ ಸಾಹಿತ್ಯವನ್ನು ಒಂದು ಪುನರ್ ಪರಿಶೀಲನೆಗೆ ಒಳಗೆ ಮಾಡ್ತಾ ಇದ್ದೀವಿ. ಇವತ್ತಿನ ಸಾಹಿತ್ಯವನ್ನು ನಾವು ಬೆಲೆಗಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಪಂಪ ಇರ್ಬೋದು, ಇವತ್ತು ಬರಿತಾ ಇರುವ ಕಾವ್ಯ ಇರಬಹುದು, ಶ್ರುತಿ ಇರ್ಬೋದು, ಯಾರೂ ಇರಬಹುದು, ನಾವು ಕೊನೆಗೂ ಹಾಕ್ಕೊಳ್ಳುವ ಒಂದೇ ಒಂದು ಮೂಲಭೂತವಾದ ಪ್ರಶ್ನೆ ಏನು ಅಂತಂದರೆ, ಇದು ಸಾಹಿತ್ಯ ಆಗಿದೆಯೋ ಆಗಿಲ್ವೋ ಅನ್ನೋದು. ಅದು ಸಾಹಿತ್ಯ ಆಗಿದ್ದರೆ ಮಾತ್ರ ಅದು ಕಣ್ಣಿನ ಭಾಷೆನೂ ಆಗುತ್ತೆ, ಕಿವಿಯ ಭಾಷೆನೂ ಆಗುತ್ತೆ. ಅಲ್ಲದೆ ಹೋದರೆ ಅದು ಕೇವಲ ಓದಿನ ಭಾಷೆ ಆಗಿರುತ್ತೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ದ್ಯಾಟ್ ಮ್ಯಾಮ್. ಇವಾಗ ಶ್ರೀರಾಮ್ ಸರ್, ಈ ಕ್ರಿಸ್ಮಸ್ ಮತ್ತು ದೀಪಾವಳಿ ಇವತ್ತು ಜಗತ್ತಿನ ಹಬ್ಬಗಳಾಗಿರೋದಕ್ಕೆ ಕಾರಣ ಅವಕ್ಕೆ ರಿಚುವಲ್ಸ್ ಇಲ್ಲ, ಅವಕ್ಕೆ ಒಂದು ಆಚರಣೆಗಳಿಲ್ಲ ಅನ್ನೋದನ್ನ ನೀವು ಗುರುತಿಸಿದ್ದೀರಾ. ಇಲ್ಲಿ
ಈ ಲಿಟ್ರೇಚರ್ ಫೆಸ್ಟ್ನ ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾಗ ನಾವೆಲ್ಲರೂ ನೀವು ಕ್ರಿಸ್ಮಸ್ ದೀಪಾವಳಿಯ ಜೊತೆಗೆ ಸಾಹಿತ್ಯವನ್ನೂ ಸೇರಿಸಲಿಕ್ಕೆ ಅಡ್ಡಿ ಇಲ್ಲ ಅಂತ ಒಪ್ಕೋತೀರಾ? ಒಪ್ಕೋಬಹುದಾಗಿತ್ತು ಒಂದಾನೊಂದು ಕಾಲದಲ್ಲಿ, ಆದರೆ ಇದು ಒಂದು ರಿಚುವಲ್ ಆಗೋಗ್ಬಿಟ್ಟಿದೆ ಈಗ. ಈ ಫಾರ್ಮ್ಯಾಟ್ ನೋಡಿ, 50 ನಿಮಿಷದ ಫಾರ್ಮ್ಯಾಟು, 10 ನಿಮಿಷದ ಬ್ರೇಕು, 50 ನಿಮಿಷದ ಫಾರ್ಮ್ಯಾಟು, 10 ನಿಮಿಷದ ಬ್ರೇಕು. ಈ ಫಾರ್ಮ್ಯಾಟ್ ಎಲ್ಲಿಂದ ಬಂತು? 3 ಮಂಟಪಗಳು, ಪುಸ್ತಕದ ಅಂಗಡಿಗಳು, ತಿನ್ನುವ ಜಾಗ, ಎಲ್ಲಿಂದ ಬಂತು ಈ ಫಾರ್ಮ್ಯಾಟ್? ಈ ಜೈಪುರ್ ಲಿಟ್ ಫೆಸ್ಟ್ ಇಂದ ಬಂದಿರೋ ಫಾರ್ಮ್ಯಾಟ್ ಇದು. ಈ ಜೈಪುರ್ ಲಿಟ್ ಫೆಸ್ಟ್ ಇಂದ ಬಂದಿರೋ ಫಾರ್ಮ್ಯಾಟು ಎಲ್ಲ ಕಡೆನೂ ನಾವು ಈಗ ರೆಪ್ಲಿಕೇಟ್ ಮಾಡ್ತಾ ಇದ್ವಿ. ಇದು ಒಂಥರದ ಜಾಗತೀಕರಣವೇ. ಅಂದ್ರೆ ಅಲ್ಲಿಂದ ನಾವು ಒಂದು ಫಿಸಿಕ್ಯಾಲಿಟಿಯನ್ನು ತಗೊಂಡಿದ್ವಿ, ಅದಕ್ಕೆ ನಮ್ಮ ಆತ್ಮವನ್ನು ತುಂಬಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಇದು ಒಂದು ಜಾಗತೀಕರಣದ ಒಂದು ಇದಕ್ಕೂ ನಮ್ಮ ಸಾಹಿತ್ಯ ಪರಿಷತ್ ನಡೆಸುವ ಸಾಹಿತ್ಯ ಸಮ್ಮೇಳನಕ್ಕೂ ಅಥವಾ ಬೇರೆ ಕಡೆ ಆಗುವ ಸಮ್ಮೇಳನಗಳಿಗೂ ವ್ಯತ್ಯಾಸ ಏನು ಅಂತ ನೀವು ನೋಡಿದ್ರೆ, ಅದರಲ್ಲಿ ಒಂದು ನಿಮಗೆ ಸಾಮಾನ್ಯವಾಗಿ ಕಾಣಿಸೋದು ಅಂತಂದ್ರೆ, ಇದರಲ್ಲಿ ಬಹಳ ಒಂದು ಡಿಸಿಪ್ಲಿನ್ಡ್ ಆಗಿ ಚರ್ಚೆ ಸೀಮಿತವಾಗಿ ಸಾಕಷ್ಟು ಹೆಚ್ಚು ಜನ ಬರುವ ಹಾಗೆ ಮತ್ತು ಸಾಕಷ್ಟು ಹೆಚ್ಚು ಜನರಿಗೆ ಕೇಟರ್ ಆಗುವ ಹಾಗೆ ಈ ಸ್ಟ್ರಕ್ಚರ್ ಮಾಡಿದ್ವಿ. ಆದ್ರಿಂದ ಇದು ಒಂದು ರೀತಿಯ ಕ್ರಿಸ್ಮಸ್, ಒಂದು ರೀತಿಯ ದೀಪಾವಳಿ ರೀತಿಯಾದಂಥ ಒಂದು ಫೆಸ್ಟಿವಲ್ ಅಂತಲೇ ನಾವು ಅನ್ಕೋಬಹುದು. ಯಾಕೆಂತಂದ್ರೆ ಇಲ್ಲಿ ಪೂಜೆಯ ರಿಚುವಲ್ ಇಲ್ಲ, ಆದರೆ ಪಾರ್ಟಿಸಿಪೇಷನ್ ರಿಚುವಲ್ ಇದೆ. ಪೂಜೆಯ ರಿಚುವಲ್ ಇರೋದು ಒಂದು ದೀಪ ಬೆಳಗಿಸೋದು, ಅದಕ್ಕೊಂದು ಇನಾಗ್ರಲ್ ಭಾಷಣ, ವ್ಯಾಲಿಡಿಟಿ ಭಾಷಣ, ಈ ಥರದ ಒಂದು ರಿಚುವಲ್ ಇದೆಯಲ್ಲ, ಅದು ನಾವು ಪರಂಪರಾಗತವಾಗಿ ನಡ್ಸ್ಕೊಂಡ್ ಬಂದಿರೋ ಒಂದು ರಿಚುವಲ್. ಅದರಲ್ಲಿ ಒಂದು ರೀತಿಯಲ್ಲಿ ಅದು ನಮ್ಮಿಂದಲೇ ಬೆಳೆದು ಬಂದಿರೋದು. ಇದು ಒಂದು ಜಗತ್ತಿಗೆ ಒಪ್ಪಿತವಾಗಿರುವ ಒಂದು ಫಾರ್ಮ್ಯಾಟ್ ಇದು. ಒಂದು ರೀತಿಯಲ್ಲಿ ಈ ಫೆಸ್ಟಿವಲ್ಲೇ ಗ್ಲೋಬಲೈಸೇಷನ್ ಪ್ರತೀಕ ಅಂತ ನಾವು ತಿಳ್ಕೊಬಹುದು. ಹೌದು ಸರ್. ಇವಾಗ ಸರ್ ಅದೇ ವಿಜಯಶಂಕರ್ ಸರು ಒಂದು ಮಾತನ್ನ ಗುರುತಿಸಿದ್ರು, ಅಡಿಗರ ಒಂದು ಮಾತು ಅಂದರೆ ಇದು ಹಸುರಿನ ಬುಡಕ್ಕೊರಲೆ ಹಿಡಿಯುವ ಕಾಲ ಅನ್ನೋದನ್ನ. ಅಂದರೆ ಈ ಟೆಕ್ನಾಲಜಿ ಆಲ್ವೇಸ್ ವಿನ್ಸ್ ಅಂತ ನಂಬಿಕೊಂಡಿರುವ ಈ ಕಾಲದ ಬಗ್ಗೆ ನಿಮ್ಮ ಆಶಾವಾದ ಏನು ಅಂತ ಪ್ರಶ್ನೆ. ರಿಪೀಟ್ ದ ಲಾಸ್ಟ್ ಸೆಂಟೆನ್ಸ್. ಟೆಕ್ನಾಲಜಿ ಆಲ್ವೇಸ್ ವಿನ್ಸ್ ಅಂತ ನಂಬಿಕೊಂಡ ಈ ಕಾಲದ ಬಗ್ಗೆ ನಿಮ್ಮ ಆಶಾವಾದ ಏನು ಅನ್ನೋದು ಪ್ರಶ್ನೆ. ಟೆಕ್ನಾಲಜಿ ಆಲ್ವೇಸ್ ವಿನ್ಸ್, ಅದು ನಮ್ಮ ಇಂಟೆಲ್ನ ಫೌಂಡರ್ ಅವನ ಮಾತದು. ಅಂದರೆ ಯಾವಾಗಲೂ ನೀವು ಹಳೆಯ ಕಾಲದ ಯುದ್ಧದಿಂದ ಇವತ್ತಿನವರೆಗೆ ನೋಡಿದ್ರೆ ಟೆಕ್ನಾಲಜಿ ಒಂದು ವಿಕ್ಟ್ರಿ ಮಾಡುತ್ತೆ. ಯಾಕಂದ್ರೆ ಒಂದು ಉದ್ದದ ಖಡ್ಗ ಇದ್ದವನು ಗಿಡ್ಡದ ಖಡ್ಗದವನ ಜೊತೆ ಹೋರಾಡಿದಾಗ ಸೋತ. ಪರ್ಷಿಯನ್ಸ್ನ ವಿರುದ್ಧ ನಾವು ಸೋಲಕ್ಕೆ ಮುಖ್ಯ ಕಾರಣ ಅದುವೇ. ಈ ಥರ ಇವತ್ತು ಬಾಂಬ್ ಇಂದಿರ್ಬೋದು, ಈ ಥರದ್ದಿರ್ಬೋದು. ಟೆಕ್ನಾಲಜಿ ಕ್ರಿಯೇಟ್ ಮಾಡುವಂಥ ಅನೇಕ ಸಾಧ್ಯಗಳಲ್ಲಿ ಅದಕ್ಕೆ ಮೂಲ ವಿಜ್ಞಾನಕ್ಕಿಂತ ಹೆಚ್ಚು ಟೆಕ್ನಾಲಜಿಗೆ ಬೇಕಾಗುವುದು, ಅದು ಯಶಸ್ವಿ ಆಗೋದು ಅದು ಯಾವಾಗ ಆರ್ಥಿಕ ವ್ಯವಹಾರದಲ್ಲಿ ಒಂದು ಮಾರ್ಕೆಟಿಂಗ್ ಪ್ರಾಡಕ್ಟು ಮತ್ತು ಜನರ ಮೂಲ ಉದ್ದೇಶಕ್ಕೆ ಸೇರುತ್ತಾ ಅದು. ಅಂದರೆ ಜನರ ಅವಶ್ಯಕತೆಗೆ ಅದು ಕಂಟ್ರಿಬ್ಯೂಟ್ ಮಾಡೋದಕ್ಕೆ 2 ಉದಾಹರಣೆಯನ್ನು ಕೊಡ್ಬೋದು. ಒಂದು ಕಾರುಗಳು ಅಥವಾ ಮೋಟರ್ ವೆಹಿಕಲ್ಸ್, ಮತ್ತೊಂದು ಕಂಪ್ಯೂಟರ್. ಅದು 2 ಟೆಕ್ನಾಲಜಿಯ ಬೆಳವಣಿಗೆಗಳಿಗೂ ಕಸ್ಟಮರ್ಸೇ ಅದನ್ನು ಬಂದಾಗೆ ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟು ಬೆಳೆಸಿದ್ದು. ಇಲ್ದಿದ್ರೆ ಅದಾಗೋದಿಲ್ಲ. ಯಾವುದೇ ಒಂದು ವಿನ್ನಿಂಗ್ ಟೆಕ್ನಾಲಜಿ ಕಸ್ಟಮರ್ ಕಂಟ್ರಿಬ್ಯೂಷನ್ ಇಲ್ಲದೆ ಬೆಳೆಯೋದಿಲ್ಲ. ಅಂದರೆ ಆ ಕಸ್ಟಮರ್ಗೆ ಬೇಕಾಗ್ಲಿ ಬೇಡದೇ ಇರಲಿ ಅದರನ್ನ ಜನರಿಗೆ ತೆಕ್ಕೊಂಡು ಹೋಗುವಂಥದ್ದು ಮಾರ್ಕೆಟಿಂಗ್. ಇವತ್ತು ನಾವು ಗ್ಲೋಬಲೈಸೇಷನ್ ಅಲ್ಲಿ ಈಗ ಶ್ರೀರಾಮ್ ಹೇಳಿದ್ರಲ್ಲ, ಇದು ಜೈಪುರ್ ಫೆಸ್ಟಿವಲ್ನ ಇದರಿಂದ ಬಂದ ಅದರ ಮೊದಲಿನ ಮಾಡೆಲ್ ಯಾವುದು ಅಂದ್ರೆ ನಾವೆಲ್ಲ ಮಾತಾಡ್ತಾ ಇದ್ದ ನಿಮಗೂ ಗೊತ್ತಿರುವ ಹಾಗೆ ಮಾರ್ಕೆಟಿಂಗ್ ಸೇಲ್ಸ್ ಕಾನ್ಫರೆನ್ಸ್ಗಳಲ್ಲಿ, ಮಾರ್ಕೆಟಿಂಗ್ ಸೇಲ್ಸ್ ಈವೆಂಟ್ಸ್ಗಳಲ್ಲಿ ಈ ತರದ ಒಂದು, ಯಾಕಂದ್ರೆ ಪ್ರಾಡಕ್ಟ್ ಏನು ಅಂತ ಮೊದಲೇ ಒಂದು ಪ್ರೆಸೆಂಟೇಷನ್ ಆಗಿರುತ್ತೆ. ಆ ಪ್ರೆಸೆಂಟೇಷನ್ ಆದಮೇಲೆ ಡಿಸ್ಕಷನ್ 4 ನಿಮಿಷ 3 ನಿಮಿಷ ಫಸ್ಟ್ ಒಬ್ಬ ಪ್ರಾಡಕ್ಟಿನ ಬಗ್ಗೆ ಪ್ರೆಸೆಂಟೇಷನ್ ಮಾಡಿರ್ತಾನೆ ಒಂದು 15-20 ನಿಮಿಷ. ಆಮೇಲೆ ಈ ಡಿಸ್ಕಷನ್ ಅವ್ರು ಕೇಳಿದ್ರ ಹಿನ್ನೆಲೆಯಲ್ಲಿ ನಡೆಯುವಂಥದ್ದು. ನಮ್ಮ ಪ್ರಿಸಂಪ್ಷನ್ ಏನಿದೆ ಅಂದ್ರೆ ಇಡೀ ಸಾಹಿತ್ಯ ಒಂದು ಆ ರೀತಿಯಲ್ಲಿ ನಮಗೆ ಗೊತ್ತಿದೆ ಅಂತ. ಅಡಿಗರು ಹೇಳಿರೋದನ್ನ ನಾನು ಹೇಳಿದ ಪದ್ಯ ಅದು ಅಡಿಗರ ಈ ಸ್ವಾತಂತ್ರ್ಯದ ಮೊದಲ ರೆಸ್ಪಾನ್ಸ್ 1950 ಸ್ವಾತಂತ್ರ್ಯ 1958ರ ಮೊದಲ ಪಾಠದಿಂದ ಅದು
ಪ್ರಾರಂಭ ಹಾಕೊಂಡು ಬಂದಂತ ಥಾಟ್ ಪ್ರೋಸೆಸ್ಸು. ಇದನ್ನ ನಾವು ಹೀಗೆ ಒಪ್ಪಿಕೊಳ್ಬೇಕೋ ಬಿಡಬೇಕೋ ಇಷ್ಟೇ ಅದರಲ್ಲಿ ಅಡಿಗರು ಹೇಳ್ತಾ ಇರೋದ್ರಿಂದ, ಇಲ್ಲಿ ಆಡೋದೇ ಇದು ಹೊಸ ಟರಾವು ಅಂತ ನಾವು ತಿಳ್ಕೊಬೇಕೋ, ಅದು ನಂತರದ ಪದ್ಯ. ಅಲ್ಲಿ ಇದನ್ನು ಒಪ್ಪಿಕೊಳ್ಳೋದೋ ಅಥವಾ ಒಂದು ಧ್ಯಾನಸ್ಥನಾಗಿ ಕಾಯೋದ, ಇದು ಹೇಗೆ ಅಂತ. ಅಂದ್ರೆ ಈ ಇಡೀ ಕಾನ್ಸೆಪ್ಟ್ ಅಂದ್ರೆ ಟೆಕ್ನಾಲಜಿ ಇರಲಿ, ಜಾಗತೀಕರಣ ಇರಲಿ, ಮಾರ್ಕೆಟಿಂಗ್ ಇರಲಿ, ಇದೀಗ ಒಂದು ಒಂದು ಭ್ರಮೆನ ಸೃಷ್ಟಿ ಮಾಡ್ತಾ ಇದೆ. ಭ್ರಮೆ ಮತ್ತು ಆದರ್ಶಕ್ಕಿರುವ ವ್ಯತ್ಯಾಸ ಅದು. ಆದರ್ಶ ಯಾವುದೋ ಮನುಷ್ಯನ ಸಂಬಂಧಿತ ಒಂದು ಅವಶ್ಯಕತೆಗೋಸ್ಕರ ಅದು ಹೋರಾಡ್ತಾ ಇರ್ತದೆ, ಅದರ ಹಿನ್ನೆಲೆಯಲ್ಲಿ ಒಂದು ನೈತಿಕತೆ ಇರುತ್ತೆ. ಆದರೆ ಈ ಗ್ಲೋಬಲೈಸೇಷನ್ ನಲ್ಲಿ ಈ ನೈತಿಕತೆ ಅಂತ ಹೇಳೋದು ಕಾನೂನಾಗಿ ಪರಿವರ್ತಿತವಾಗುತ್ತೆ. ಕಾನೂನಲ್ಲಿ ಸಾಧ್ಯತೆ ಆದ್ರೆ ಅವನು ಏನ್ ಬೇಕಾದ್ರೂ ದಕ್ಕಿಸ್ಕೊಳ್ಬಹುದು. ಆದ್ರೆ ನಮಗೆ ಗೊತ್ತಿರೋದು, ಸಾಹಿತ್ಯಕ್ಕೆ ಗೊತ್ತಿರೋದು ಏನು ಅಂದ್ರೆ, ಕಾನೂನಿನಿಂದ ಅವನು ಕ್ರೈಮ್ ಅಂಡ್ ಪನಿಷ್ಮೆಂಟ್ ನಲ್ಲಿ ತಪ್ಪಿಸ್ಕೋಬಹುದಾಗಿತ್ತು, ಆದ್ರೆ ಅವನ ಮನಸ್ಸಿನಿಂದ ಅವನಿಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಅವನು ಒಪ್ಕೊಂಡು ಹೋಗ್ತಾನೆ. ಈ ನೈತಿಕತೆಗೂ ಕಾನೂನಿಗೂ ಇರುವಂತ ವ್ಯತ್ಯಾಸ ಇದು. ಕೆಲವು ದೇಶಗಳು ಕಾನೂನು ನೈತಿಕತೆ ಒಂದೇ ಅಂತ ವಾದ ಮಾಡುತ್ತೆ, ಅದು ಪ್ರತ್ಯೇಕವಾದಂತ ಒಂದು ಜುರಿಸ್ಪ್ರುಡೆನ್ಸಿನ ವಿಚಾರ. ಆದ್ರೆ ಜಾಗತಿಕತೆ ಇವತ್ತು ಕಾನೂನಿನ ಮೂಲಕ ನೀನು ಸರಿಯಾಗಿದ್ರೆ ಸಾಕು, ಬೇರೆ ಎಲ್ಲ ನೈತಿಕತೆ ಅವಶ್ಯಕತೆ ಇಲ್ಲ ಅಂತ. ಆವಾಗ ನಿಮ್ಮ ಒಳಗನ್ನು ಚುಚ್ಚೋದಿಲ್ಲ. ಒಳಗನ್ನು ಚುಚ್ಚದೇ ಇರೋದು ಸಾಹಿತ್ಯಿಕವಾಗಿ ಹೇಗಾಗುತ್ತೆ ನೋಡಿ. ನಿನ್ನೆ ಪ್ರಶಸ್ತಿ ಪಡೆದಂತ ಮಂಪರು ಇದಿದೆ ಅಲ್ಲ, ನಮ್ಮ ಚೀಮನಹಳ್ಳಿ ರಮೇಶ್ ಬಾಬು ಅವರ ಕೃತಿ, ಅದು ಇಡೀ ಜಾಗತೀಕರಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಆಗಿರುವಂತಹ ಒಂದು ಕೈಗಾರಿಕೆ. ಆ ಕೈಗಾರಿಕೆಗೆ ಹೊರಗಿನ ಪ್ರಭಾವ ಅಂದ್ರೆ ಕೋಲಾರ ಸುತ್ತಮುತ್ತಲಿನಿಂದ ಬಂದವಳ ಮೇಲೆ ಆಗಿರುವಂತ ಪ್ರಭಾವ, ಅಲ್ಲಿಯ ಹಿಂಸೆ, ಅಲ್ಲಿಯ ಮಾನಸಿಕ ಹಿಂಸೆ ಮತ್ತು ಯಾವುದೋ ಒಂದು ಆಕರ್ಷಣೆ, ಇವುಗಳ ನಡುವಿನ ತುಯ್ದಾಟದ ಒಂದು ಕತೆ ಅದು. ಆ ಕಥೆಯಲ್ಲಿ ಒಂದು ರೆಪ್ರೆಸೆಂಟೇಟಿವ್ ನೇಚರ್ ಇರುತ್ತೆ, ಯಾವುದೋ ಸಾಂಕೇತಿಕತೆ ಆಗುತ್ತೆ ಇತ್ಯಾದಿ. ಅಂದ್ರೆ ಇವತ್ತಿನ ಬರಹಗಾರರು ಜಾಗತೀಕರಣಕ್ಕೆ ತಮ್ಮದೇ ಆದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಆದ್ರೆ ಮೇಡಮ್ ಆಶಾದೇವಿಯವರು ಹೇಳಿದಾಗೆ ಅದು ಸಾಹಿತ್ಯವಾಗಿದೆಯೋ ಇಲ್ಲವೋ ಅಂತ ಹೇಳೋದನ್ನ ನಾವು ಗಮನಿಸೋದು ಮಾತ್ರ ಇವತ್ತು ಇರುವಂಥದ್ದು. ಯಾಕಂದ್ರೆ ಒಂದು ಸಾಹಿತ್ಯದಲ್ಲಿ ಒಂದು ರೂಪಕಕ್ಕೆ ಮಾತ್ರ ಅನುಭವವನ್ನ ಇನ್ನೊಬ್ಬನಿಗೆ ಟ್ರಾನ್ಸ್ಫರ್ ಮಾಡುವ ಶಕ್ತಿ ಇರೋದು. ಮಾಹಿತಿಗೆ ಅನುಭವವನ್ನು ಟ್ರಾನ್ಸ್ಫರ್ ಮಾಡುವ ಅಗತ್ಯ ಇಲ್ಲ. ಮಾಹಿತಿಗೂ ಅನುಭವಕ್ಕೂ ಏನು ವ್ಯತ್ಯಾಸ ಅಂತ ಹೇಳೋದನ್ನ ನಾವು ಈ ಹೊರಗಿನ ಪರಿಕರಗಳ ವರ್ಣನೆ ಇರುತ್ತೆ. ಈಗ ಹುಲಿಯ ಸವಾರಿಯಲ್ಲಿ ಅನೇಕರು ಮಾತಾಡ್ತಾ ಇದ್ದಾರೆ, ಏನು ಅಂದ್ರೆ ಅದು ವಿವೇಕ ಶಾನ್ಭಾಗ್ರ ಕತೆ, ಆ ಹೊರಗಿನ ಇಡೀ ಕಥೆಯೇ ಬೇರೆ ಅದು. ಆದ್ರೆ ನಿಜವಾಗಿ ಅದು ಹೊರಗಿನ ಪರಿಕರ ಅಷ್ಟೇ. ಆದ್ರೆ ಒಳಗೆ ಇರುವಂತದ್ದು ಮನುಷ್ಯನ ಸಂಬಂಧವನ್ನ ಕಳೆದುಕೊಳ್ಳುವಂತ ಸ್ಥಿತಿ. ಇಂಟರ್ನೆಟ್ ಇವತ್ತು ಏನ್ ಮಾಡ್ತಾ ಇದೆ ಅಂದ್ರೆ ಮನುಷ್ಯನ ಫಿಸಿಕಲ್ ಆದ ಅಂದ್ರೆ ಒಂದು ಸಾಮಾಜಿಕವಾದ, ಭಾಷಿಕವಾದ ಮತ್ತು ಫೇಸ್ ಟು ಫೇಸ್ ಅಂತ ಯಾವುದನ್ನ ಈ ಗ್ಲೋಬಲೈಸೇಷನ್ ಹೇಳ್ತಾನೆ, ಅದರಲ್ಲಿ ಅದು ಫೇಸ್ ಟು ಫೇಸ್ ಅಂತ ಎಲ್ಲ ಹೇಳುದಿಲ್ಲ, F2F ಅಂತ ಅಷ್ಟೇ ಅದರಲ್ಲಿ ಅದು ಬರೆಯೋದು. ಇನ್ನು ಕೆಲವರು TO ಯಾಕೆ ಬರಿಬೇಕು ಅಂತ F2F ಅಂತ ಅಷ್ಟು ಬರೀತಾರೆ. 2 ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳುವ ಕಾರಣದಿಂದ. ಅಂದ್ರೆ ಆ ಫೇಸ್ ಟು ಫೇಸ್ ಅಂತ ಹೇಳುವ ಹಿನ್ನೆಲೆಯಲ್ಲಿ ಯಾವ ಕಲ್ಪನೆ ಇದೆ, ಮನುಷ್ಯ ಒಡನಾಡಿಕೊಂಡು, ಒಡಂಬಡಕೊಂಡು ಮತ್ತು ತನ್ನ ಸುತ್ತಲಿನವರ ಜೊತೆ ಒಂದು ಸಾಮಾಜಿಕವಾಗಿ ಮತ್ತು ಕೌಟುಂಬಿಕವಾಗಿ ಬದುಕುವುದರ ಮೂಲಕ ಪಡೆಯುವಂತ ಒಂದು ಸಂಬಂಧ ಅನ್ನೋದು ದೊಡ್ಡ ಕಣ ಅಂತ ಹೇಳೋ ಮಾತಿದೆ ಅಲ್ಲ, ಅದರ ಮೂಲ ಸತ್ವವನ್ನ ಜಾಗತೀಕರಣ ಹೇಗೆ ಅದರ ಮೂಲ ಸತ್ವಕ್ಕೆ ಏಟು ಕೊಡ್ತಾ ಇದೆ ಅಂತ ಹೇಳುವುದನ್ನ ಕನ್ನಡ ಸಾಹಿತ್ಯ ಇವತ್ತು ಎಷ್ಟು ಪರೀಕ್ಷಿಸ್ತಾ ಇದೆ. ವಿ ಆರ್ ಕನ್ಫ್ಯೂಸಿಂಗ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಟು ನಾಲೆಜ್. ಇನ್ಫಾರ್ಮೇಶನ್ ವಿಸ್ಡಮ್ ಆಗಬೇಕು, ವಿಸ್ಡಮ್ಮಿನಿಂದ ಅರಿವು ಹುಟ್ಟಬೇಕು, ಅರಿವಿನಿಂದ ಜ್ಞಾನ ಆಗಬೇಕು. ಇದು ನಮ್ಮ ಮನುಷ್ಯನ ಅನುಭವದ ಗ್ರಹಿಕೆಯ ಪರಿಕ್ರಮಗಳು, ಮೆಟ್ಟಿಲುಗಳು. ಹಾಗಿರುವಾಗ ನಾವು ಸಾಹಿತ್ಯಕ್ಕೆ ಇರುವ ಸಮಸ್ಯೆ ಏನು ಅಂದ್ರೆ, ಯಾವುದೇ ಒಂದು ಹೊಸತು ಬಂದಾಗಲೂ ಅದು ತನಗಿರುವಂತಹ ಸಾಹಿತ್ಯದ ಟೂಲ್ಗಳಂತ ನಾವೇನು ಹೇಳ್ತೇವೆ, ಅದು ಸಾಂಕೇತಿಕತೆ ಇರ್ಬೋದು, ಅಲಂಕಾರಗಳಿರ್ಬೋದು, ಭಾಷೆ ಇರ್ಬೋದು, ಮತ್ತು ಭಾಷೆ ತನ್ನ ಒಳಗಿನಲ್ಲಿ ಅಡಗಿಕೊಂಡಿರುವ ನೆನಪುಗಳನ್ನ ಉದ್ದೀಪನಗೊಳಿಸುವಂತ ಕ್ರಮಗಳಿರ್ಬೋದು. ಅವುಗಳಿಂದ ಅದು ಭಾಷೆ ಅದರಷ್ಟಕ್ಕೆ ಅದು ಉದ್ದೀಪನಗೊಳಿಸುತ್ತೆ. ಈಗ ಉದಾಹರಣೆಗೆ ಬೇಂದ್ರೆ
ಈವರು ಕಾವರು ದೇದೀಪ್ಯದ ದೇವರು ಅಂತ ಹೇಳಿದ್ರೆ, ದೇದೀಪ್ಯ ಅಂತ ಹೇಳುವ ಪದ ಪ್ರಿಫಿಕ್ಸ್ ಆದ್ರಿಂದಲೇ ದೇವರು ಅಂತ ಹೇಳುವ ಪದದ ಒಳಗಿರುವ ಬೆಳಕು ಕಾಣೋದು. ಭಾಷೆ ಹಾಗೆ ಮರೆತು ಹೋದ್ದನ್ನ ನೆನಪಿಸುವ ಶಕ್ತಿಯನ್ನ ಪಡೆದಿದೆ. ಯಾಕಂದ್ರೆ ಆ ಸ್ಮೃತಿ ಇದೆಯಲ್ಲ, ಆ ಸ್ಮೃತಿಯನ್ನ ಮತ್ತೆ ಎಬ್ಬಿಸುವ ಕೆಲಸವನ್ನು ಭಾಷೆ ಮಾಡುವ ಶಕ್ತಿ ಇದೆ. ಅದನ್ನು ಮಾಡುತ್ತಾ ಅದಕ್ಕೆ ನಮ್ಮ ಧ್ಯಾನ ಇವತ್ತು ಬಿಡ್ತಾ ಇದೆಯಾ? ಅದರಿಂದಲೇ ಈ ನನಗೊಂದು ದಿವ್ಯದ ಮಾತು ಒಂದು ನೆನಪಾಗ್ತಾ ಇದೆ ಮೇಡಮ್. ಏನಂದ್ರೆ, ಸಾರಿ, ದಿವ್ಯ ಕಮ್ಸ್ ಬ್ಯಾಕ್ ಟು ಮೈ ಮೈಂಡ್. ಅವ್ರು ನಗ್ತಾ ಇದ್ದಾರೆ, ಇರ್ಲಿ, ಯಾಕಂದ್ರೆ ಅದು ಮೇಷ್ಟ್ರ ಪುಸ್ತಕ ಅಂತ ಅವ್ರು ನಗೋದು, ಇರ್ಲಿ, ಪರವಾಗಿಲ್ಲ. ಅದು ಅವನು ಇವತ್ತಿನ ಯಾರು ಘನಶ್ಯಾಮ ಇವತ್ತಿನ ಅವಸರದ ಮನುಷ್ಯ, ಆಯ್ತಾ? ಅವನಿಗೆ ಆವೇಗ, ಅವಸರ. ಅವಳು ಗೌರಿ ನಿತ್ಯದಲ್ಲಿ ನೆಲೆಸಿರುವ ಧ್ಯಾನಸ್ಥೆ ಅಂತ. ಈ ಇಂದಿನ ಕಾಲದ ಅವಸರ ಮತ್ತು ನಿತ್ಯದಲ್ಲಿ, ಈಗ ಅದನ್ನ ಅವರು ಆವಾಗ ಕ್ಲಾಸಿಸಿಸ್ಟ್ ಅಂತ ಬೇಕಾದ್ರೆ ಹೇಳಿ ಅಂತ ಹೇಳಿದ್ರಲ್ಲ, ಆ ಧ್ಯಾನದಲ್ಲಿ ನೆಲೆಯುವ ನೆಲೆಯಲ್ಲಿ ಒಂದು ಹೊಸ ಕೃತಿ ಅವನ್ನೆರಡರನ್ನ ಗ್ರಹಿಸುವಂಥದ್ದು ಮತ್ತು ಅವುಗಳಿಗೆ ಎರಡಕ್ಕೂ ಸಲ್ಲುವಂಥದ್ದು ಒಂದು ದೊಡ್ಡ ಕೃತಿ ಈ ತನಕ ಬಂದಿದೆ ಅಂತ ಕೇಳಿದ್ರೆ ನಮಗೆ ಚರ್ಚೆ ಮಾಡಲಿಕ್ಕೆ ಕನ್ನಡದಲ್ಲಿ ಕೆಲವು ಕೃತಿಗಳಿದ್ದಾವೆ. ಒಬ್ಬ ವಿಮರ್ಶಕನಾಗಿ ನನ್ನ ನಿರೀಕ್ಷೆ ಇನ್ನೂ ಹೆಚ್ಚಿದೆ. ಈಗ ಬಂದಂಥ ಕೃತಿಗಳ ವಿವರಗಳಲ್ಲಾಗಲಿ, ಸಾಂಕೇತಿಗಳಲ್ಲಾಗಲಿ, ತಾತ್ವಿಕತೆಯಲ್ಲಾಗಲಿ ಅದು ಗ್ರಹಿಸುವುದು ಇನ್ನೂ ಸ್ವಲ್ಪ ಹೆಚ್ಚಾಗಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಕನ್ನಡ ಸಾಹಿತ್ಯ ಜಾಗತೀಕರಣಕ್ಕೆ ತನ್ನ ಎಲ್ಲ ಪ್ರಕಾರಗಳಲ್ಲಿ ಹಿರಿಯರಾಗಲಿ ಕಿರಿಯರಾಗಲಿ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಅದು ಮಾತ್ರ ಒಂದು ನಿಶ್ಚಯವಾಗಿ ಹೇಳ್ಬೋದಾದಂಥದ್ದು. ಅದರ ಜೊತೆ ಆಗ ಮೇಡಮ್ ಹೇಳಿದಾಗೆ ದಲಿತ ಇತ್ಯಾದಿ ಬೇರೆ ಏನೇ ಇರಲಿ, ಆ ಎಲ್ಲ ಸಾಹಿತ್ಯಗಳು ಕೊಡುವಂಥ ಕೊಡುಗೆಯನ್ನ ನಾವು ಮರೆಯುವಾಗಿಲ್ಲ. ಇದು ಹಲವು ಚಿಂತನಾ ಕ್ರಮಗಳು ಒಟ್ಟಿಗೆ ಬದುಕುತ್ತಿರುವ ಕಾಲದಲ್ಲಿ ನಾವಿದ್ದೇವೆ ಅಂತ ಹೇಳುವುದನ್ನ ಜಾಗತೀಕರಣವನ್ನು ಎತ್ತಿ ಹಿಡಿದು ಮಾತಾಡುವವರು ಮರಿಕೂಡುದು ಅಂತ ಅಷ್ಟೇ. ಇದಕ್ಕೆ ನಂದು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಬಿಡ್ತೀನಿ ಇಲ್ಲೇನೆ. ಕಾವ್ಯ ಏನ್ ಪ್ರಶ್ನೆ ಕೇಳ್ದಿದ್ರು ಇದು ಒಂದು ಮಾತು ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು, ಅದರಿಂದ ಹೇಳ್ಬಿಡ್ತೀನಿ. ಶ್ರೀರಾಮು ನಾವೆಲ್ಲರೂ ಅಲ್ಲಿ ಒಳಗಡೆ ಮಾತಾಡ್ಕೊಳ್ಳೋವಾಗ ಅನ್ಕೊಳ್ತಿದ್ವಿ, ಯಾರು ಏನು ಕೇಳಿದ್ರು ನಮ್ಗೆ ಏನು ಹೇಳಬೇಕು ಅದನ್ನೇ ಹೇಳ್ತೀವಿ ಅಂತ. ಅದನ್ನು ನೀವು ವಿಮರ್ಶಕರ ಅಧಿಕ ಪ್ರಸಂಗ ಅಂತ ಅನ್ಕೊಳ್ಳಿ, ಅಥವಾ ವಿಮರ್ಶೆಗಿರುವ ನೈತಿಕ ಪ್ರಜ್ಞೆಯ ಪ್ರಶ್ನೆ ಅಂತ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ. ನನಗೆ ಸಮಕಾಲೀನ ಸಾಹಿತ್ಯದ ಜೊತೆನಲ್ಲಿರುವ ಒಂದು ಬಹಳ ದೊಡ್ಡ ತಕರಾರು ಏನು ಅಂತಂದರೆ, ಜಾಗತೀಕರಣ ಅಥವಾ ಅದಕ್ಕೆ ಸಂಬಂಧಪಟ್ಟ ಇತರ ಎಲ್ಲ ಬೆಳವಣಿಗೆಗಳು ಸೇರಿ ನೀವು ಹೇಳಿದ್ರಿ ಸಂಬಂಧಗಳನ್ನು ನಾವು ಒಡಿತಾ ಇವೆ ಅಂತ. ತುಂಬ ಆಳವಾಗಿ ನೋಡಿದ್ರೆ, ಗಂಭೀರವಾಗಿ ನೋಡಿದ್ರೆ, ಅದು ಮನುಷ್ಯರ ಮೇಲಿನ ನಂಬಿಕೆಯನ್ನು ಕಳೀತಾ ಇರುವ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ ಇವತ್ತು. ಮತ್ತು ಯಾವ ಜಾಗತೀಕರಣ ಅನ್ನೋದು ಇಡೀ ಜಗತ್ತನ್ನು ಒಂದು ಹಳ್ಳಿಯಾಗಿ ನಾವು ಪರಿಭಾವಿಸುವ, ಎಲ್ಲರೂ ಒಂದು ಅನ್ನೋ ಒಂದು ಭಾವವನ್ನು ಹುಟ್ಟಿಸ್ಬೇಕು ಅಂತ ಅನ್ಕೊಳ್ತಿದ್ವೋ, ಅದಕ್ಕೆ ತದ್ವಿರುದ್ಧವಾದ ದಿಕ್ಕಿನಲ್ಲಿ ಇವತ್ತು ಜಗತ್ತು ಚಲಿಸ್ತಾ ಇದೆ. ಬೇಕಾಗಿಯೋ ಬೇಡವಾಗಿಯೋ, ಅದೊಂದು ರಾಜಕೀಯ ಹುನ್ನಾರವಾಗಿಯೋ ಅಥವಾ ಅದೊಂದು ಸಾಮಾಜಿಕ ಕಾರ್ಯತಂತ್ರವಾಗಿಯೋ, ಕೋಮುವಾದ ಅನ್ನೋದು ಇವತ್ತು ನಮ್ಮ ಇಡೀ ಸಮಾಜವನ್ನ ಇಷ್ಟರ ಮಟ್ಟಿಗೆ ಕಾಡಿಸ್ತಾ ಇರುವ ಇಂಥ ಸಂದರ್ಭದಲ್ಲಿ ಯಾಕೆ ಇವತ್ತಿನ ನಮ್ಮ ಸಾಹಿತ್ಯಕ್ಕೆ ಅದು ಒಂದು ದೊಡ್ಡ ವಸ್ತುವಾಗಿ, ಅದೊಂದು ದೊಡ್ಡ ಒಳಗಿನಿಂದ ನಮ್ಮ ನಾಭಿಯಿಂದ ಕರುಳನ್ನು ಕಾಡುವ ಒಂದು ಸಂಗತಿಯಾಗಿ ಅದು ಕಾಡಬೇಕಿತ್ತಲ್ಲ, ಯಾಕೆ ಅದು ಕಾಡ್ತಿಲ್ಲ? ನೀವು ಯು ಕ್ಯಾನ್ ಡಿಕ್ಟೇಟ್ ಟರ್ಮ್ಸ್ ಟು ರೈಟರ್ಸ್ ಅನ್ನೋದನ್ನು ನಾನು ಒಪ್ತೀನಿ. ಅದನ್ನು ಒಪ್ಪಿಯೂ ನನಗೆ ಅನಿಸೋದು ಇವತ್ತಿನ ಕಾಲಕ್ಕೆ ನಮಗೆ ಕನ್ನಡಿ ಆಗಕ್ಕಾಗಲ್ಲ ಅನ್ನೋದಾದರೆ ಅಲ್ವಾ. ಅಂದರೆ ಇವತ್ತಿಷ್ಟು ಹೀನಾಯವಾದ ಸ್ಥಿತಿನಲ್ಲಿ ಇವತ್ತು ಮನುಷ್ಯ ಸಂಬಂಧಗಳಿರುವಾಗ, ದೇಶಗಳ ನಡುವೆ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ಇನ್ನೇನು ತುಂಬಕ್ಕಾಗಲ್ಲ ಅನ್ನುವ ಕಂದರಗಳನ್ನು ಸೃಷ್ಟಿಸ್ತಾ ಇರುವ ಇಂಥ ಹೊತ್ತಿನಲ್ಲಿ ಅದಕ್ಕೆ ಸಾಹಿತ್ಯ ಧ್ವನಿ ಆಗ್ಬೇಕಲ್ವಾ. ಕೊನೆಗೂ ಸಾಹಿತ್ಯ ಅನ್ನೋದು ಆ ಯುಗದ ಅವಶ್ಯಕತೆಯ ಧ್ವನಿ ಅನ್ನೋದಾದರೆ ಅದಾಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಮತ್ತು ಇಂಥ ಅಪೇಕ್ಷೆ ಎಲ್ಲ ಓದುಗರ ಹಕ್ಕು ಅಂತ ನಾನು ತಿಳ್ಕೊಂಡಿದ್ದೀನಿ. You can't dictate terms, but you can dictate expectations. ಖಂಡಿತ ಮ್ಯಾಮ್. ಹೌದು, ಅಂದರೆ 3 ಪಾಯಿಂಟ್ ಏನು ಅಂದರೆ, ಕಲ್ಚರಲ್ ಮೆಮೊರಿಯನ್ನು ಇರೇಸ್ ಮಾಡ್ತಾ ಇರೋ ಪಾಯಿಂಟ್ ಹೇಳಿದ್ದು ಆಯಿತು. ಆಮೇಲೆ ಆಶಾ ಮ್ಯಾಮ್ ಹೇಳಿರೋ ಪಾಯಿಂಟ್ಸ್ ಆಯಿತು. ಹಾಗೆ ವಿಜಯಶಂಕರ್ ಸರ್ ಒಂದು ವಿಷಯವನ್ನು ಎತ್ತಿದ್ರು. ಅಂದರೆ ಏನೇ ಬದಲಾವಣೆಗಳು ಬಂದರೂ ಅದಕ್ಕೆ ಕಾನೂನಿನ ಒಂದು ಬದಲಾವಣೆ ಇದೆಯಲ್ಲ, ಅದು
ಮೊದಲ ಒಂದು ಹೊಸ್ತಿಲನ್ನು ಒದಗಿಸುತ್ತೆ ಅಂತ. ಇದು ಗುರುಪ್ರಸಾದ್ ಕಾಗಿನೆಲೆ ಅವರ ಹೊಸ ಕಾದಂಬರಿ ಸತ್ಕುಲ ಪ್ರಸ್ತುತರು ಒಳಗಡೆ ಕೂಡ ಈ ಪಾಯಿಂಟು ಅದು ಮೆನ್ಷನ್ ಆಗಿದೆ. ಆಮೇಲೆ ಇನ್ನೊಂದಂದರೆ, ಇವಾಗ ರೂಮಿ ಪದ್ಯಗಳು ಅಥವಾ ವಚನಗಳು ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗುತ್ತೆ. ಅಂದರೆ ಈ ಕಾಲದ ಒಂದು ಭಾಷೆಯೇ, ಅಂದರೆ ಬಹುತ್ವವೇ ಈ ಕಾಲದ ಭಾಷೆ ಏನೋ ಅನ್ನೋ ಥರ. ಆಮೇಲೆ ಇದು ಶ್ರೀರಾಮ್ ಸರ್ ಒಂದು ಪ್ರಶ್ನೆ, ಅಂದರೆ ಇವಾಗ ಕನ್ನಡದಲ್ಲಿ ಬರೆದು ಏನ್ರಿ ಪ್ರಯೋಜನ ಅನ್ನೋ ಒಂದು ಮಾತಿದೆಯಲ್ಲ, ಅಂದರೆ ಸಾಹಿತ್ಯಕ್ಕಿರುವ ಒಂದು ಯುಟಿಲಿಟೇರಿಯನ್ ವ್ಯೂ ಬಗ್ಗೆ, ಆ ಬಗ್ಗೆ ನೀವು ಏನೇನಾದರೂ ಆ್ಯಡ್ ಮಾಡೋಕ್ಕೆ ಬಯಸ್ತೀರಾ? ಅದು ವ್ಯಾಪಾರ ಅಂತ ವಿಜಯಶಂಕರ್ ಹೇಳಿದ್ರಲ್ಲ, ಅದನ್ನು ವಿಸ್ತರಿಸಿ ಸ್ವಲ್ಪ ಮಾತಾಡ್ಬೋದು. ಏನಂತಂದರೆ, ವ್ಯಾಪಾರಕ್ಕೂ ವ್ಯವಹಾರಕ್ಕೂ ನಾವು ಸ್ವಲ್ಪ ವ್ಯತ್ಯಾಸ ನೋಡಿದ್ರೆ, ವ್ಯಾಪಾರದಲ್ಲಿ ಒಂದು ರೀತಿಯ ನಿಖರತೆ ಇದೆ, ವ್ಯವಹಾರದಲ್ಲಿ ಆ ರೀತಿಯ ಕೂಡಿಕೊಳ್ಳುವಿಕೆ ಇರುತ್ತೆ, ನಿಖರತೆ ಇರೋದಿಲ್ಲ. ಸಾಹಿತ್ಯ ನಿಖರತೆಯಿಂದ ದೂರವಾದ ಒಂದು ಇದು. ನೀವು ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ರಲ್ಲ, ಅಥವಾ ಫೇಸ್ಬುಕ್, ನಾನು ಯಾವುದರಲ್ಲೂ ಇಲ್ಲ, ಅದರಿಂದ ನನಗೆ ಅಷ್ಟು ಪ್ರಚಲಿತವಾಗಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಬಟ್ ನೀವು ಪ್ರೀತಿಯನ್ನು ಹೇಗೆ ಎಳಿತೀರಾ? ನಾವು ಸಣ್ಣನಲ್ಲಿ ಬರಿತಾ ಇದ್ದಾಗ ನಮಗೆ ಪ್ರೀತಿ ಏನು ಅಂತಂದ್ರೆ, ಒಂದು ಲಂಕೇಶ್ ಒಂದು ಪ್ಯಾರಾಗ್ರಾಫ್ ನಮ್ಮ ಬಗ್ಗೆ ಬರೆದ್ರೆ ಒಂದು ಪ್ರೀತಿ, ಒಂದು ಸಂಪಾದಕರ ಕತೆ ಬರೆದಾಗ ಮುಂದಿನ ತಿಂಗಳ ಸಂಪಾದಕರ ಪತ್ರಗಳಲ್ಲಿ ಈ ಕತೆ ನನಗೆ ಇಷ್ಟ ಆಯ್ತು ಅಂತ ಯಾವುದೋ ತಿಳಿಯದ ಓದುಗರು ಬರೆದ್ರೆ ಅದೇ ಪ್ರೀತಿ. ಆದರೆ ನಮ್ಗೆ ಆವಾಗ ಅದು ಪ್ರೀತಿ ಪದಗಳಲ್ಲಿ ವ್ಯಕ್ತವಾಗ್ತಾ ಇತ್ತು. ಈಗ ಅದನ್ನ ನಾವು ಅಳಿತಾ ಇದ್ವಿ, ಎಷ್ಟು ಲೈಕ್ಗಳು, ಎಷ್ಟು ಡಿಸ್ಲೈಕ್ಗಳು ಅಂತ. ಸೊ ಪ್ರೀತಿ ಕೂಡ ನಿಖರವಾಗೋಗ್ಬಿಟ್ಟಿದೆ. ಸೊ ಎವ್ರಿಥಿಂಗ್ ಇಸ್ ಟರ್ನಿಂಗ್ ಇನ್ ಟು ನಂಬರ್ಸ್. ಆ ನಿಖರತೆ ಜಾಸ್ತಿ ಆದಷ್ಟಕ್ಕೂ ನಾವು ನಮ್ಮ ಸಾಹಿತ್ಯದ ಆಳ, ವಿಸ್ತಾರ ಮತ್ತು ಅದರಲ್ಲಿರುವ ಬ್ಯೂಟಿಯನ್ನು ಕಳ್ಕೊತೀವಿ ಅಂತ ಕಾಣುತ್ತೆ. ಎಷ್ಟರ ಮಟ್ಟಿಗೆ ನಾವು ಆ ಒಂದು ಎಕ್ಸ್ಪೆಕ್ಟೇಷನ್ನಲ್ಲಿ ಬರಿತೀವ. ಐ ವುಡ್ ರಾದರ್ ರೈಟ್ ಫಾರ್ ಆಶಾದೇವಿಸ್ ಎಕ್ಸ್ಪೆಕ್ಟೇಷನ್ ದ್ಯಾನ್ ಟು ದ ಫೇಸ್ಬುಕ್ 20,000 likes that would come, right? ಆ ಒಂದು ರೀತಿ. ಒಂದು ಸಣ್ಣ ಘಟನೆ ಹೇಳ್ತೀನಿ. ಯಾರೋ ನನ್ನ ಕರೆದ್ರು, ಇಲ್ಲಿ ನೀಲಗಿರಿಗಳಲ್ಲಿ ನಾಯಕ ಟ್ರೈಬ್ಸ್ ಅವರು ಅವ್ರದ್ದೊಂದು ಉಳಿತಾಯ ಗುಂಪು ಮಾಡಿದ್ದಾರೆ. ಅಲ್ಲಿ ಉಳಿತಾಯ ಮಾಡ್ತಾರೋ ಜನ ಎಲ್ಲ ಪ್ರತಿ ವಾರ ಉಳಿತಾಯ ಮಾಡ್ಲಿಕ್ಕೆ ಹೋಗಿ ಸಾಹುಕಾರರ ಹತ್ರ ಬಡ್ಡಿ ಮೇಲೆ ದುಡ್ಡು ತಗೊಂಡ್ಬಂದು ಉಳಿತಾಯ ಮಾಡ್ತಾ ಇದ್ದಾರೆ. ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ, ಬಡ್ಡಿ ಅಂತಂದ್ರೆ ಏನು, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತಂದ್ರೆ ಏನು ಅಂತ. ಇಫ್ ಯು ಆರ್ ಲುಕಿಂಗ್ ಅಟ್ ಹಂಟರ್ ಗ್ಯಾದರರ್ ಟ್ರೈಬ್ಸ್, ಅವರು ಯಾವುದನ್ನು ಸಂಜೆ ಮೇಲೆ ಉಳಿಸ್ಕೊಳ್ಳೋದಿಲ್ಲ. ಟ್ರೈಬಲ್ there is no concept of hoarding, there is no concept of storing. The moment there is no concept of storing, there is a concept of sharing. ನೈತಿಕತೆ ಅಥವಾ ನೈತಿಕತೆಯಲ್ಲಿ ಏನಾಗುತ್ತೆ, ನನ್ನ ಮನೆಯಲ್ಲಿ ಆಹಾರ ಉಳಿತು, ಯಾರೋ ಕೇಳಿದ್ರು ಕೊಟ್ಬಿಟ್ಟೆ. ಆದರೆ ನ್ಯಾಯ ಅಥವಾ ಕಾನೂನಿನಲ್ಲಿ ಏನಾಗುತ್ತೆ, ಐ ಓನ್ ದಟ್, ಐ ಪುಟ್ ಇಟ್ ಇನ್ ಮೈ ರೆಫ್ರಿಜರೇಟರ್, ಐ ಡೋಂಟ್ ಗಿವ್ ಇಟ್ ಟು ಎನಿಬಡಿ. ಸೊ ನಾವು ವ್ಯವಹಾರದಿಂದ ವ್ಯಾಪಾರದತ್ತ ಹೋಗ್ತಾ 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 ನಾವು ಈ ನ್ಯೂಯಾನ್ಸ್ನ ಕಳ್ಕೊತಾ ಇದ್ದೀವಿ ಅಂತ ಅನ್ಸುತ್ತೆ. ಅದನ್ನ ನಾನು ಹೇಳ್ಬೋದು. ಟೈಮ್ ಇದೆಯಾ ಹೇಳ್ಬೋದಾ ಈಗ? ಸರಿ, ಅಲ್ಲಿ ನನಗೆ ಗೊತ್ತಾಗಲ್ಲ ಅದೇನಂತ, ಅದು 8, 16, 24 ಅಂತ ಹೇಳ್ತೇನೆ. ಸರಿ, ಇಲ್ಲ ನಾನು ಹೇಳ್ಬೇಕಾದ ಇಷ್ಟೇ. ಸಾಹಿತ್ಯದಲ್ಲಿ ಗೊತ್ತಾಗಿರೋದು ಏನಂದ್ರೆ, ಲಾಂಜೈನಸ್ ಕಾಲದಿಂದ ಹೇಳ್ತಾ ಇದ್ದದ್ದು, ಸಾಹಿತ್ಯದಲ್ಲಿ ಒಂದು ಪದಕ್ಕೆ ಒಂದೇ ಅರ್ಥ ಅಂತ ಇರೋದಿಲ್ಲ, ಅದು ಸಾಂದರ್ಭಿಕವಾಗಿರುತ್ತೆ. ಯಾಕೆಂದ್ರೆ ಲೈಫಿಗೆ ಒಂದೇ ಅರ್ಥ ಅಂತ ಇಲ್ಲ ಅಂತ. ಇಲ್ಲಿಗೆ ನಾನು ಮಾತಾಡುವಾಗ ಸ್ಪೀಕರ್, ಅಲ್ಲಿ ಕೂತ್ರೆ ಆಡಿಯನ್ಸು, ನಮ್ಮ ಹೆಂಡತಿ ಇದ್ರೆ ಗಂಡ, ಮಗ ಇದ್ರೆ ಅಪ್ಪ, ಮೊಮ್ಮಗು ಇದ್ರೆ ಅಜ್ಜ. ಹೀಗೆ ಒಬ್ಬನಿಗೆ 100 ಅರ್ಥಗಳಿರೋದನ್ನ ಸಾಹಿತ್ಯ ಗ್ರಹಿಸುತ್ತೆ. ಆದ್ರೆ ಒಂದು ಗ್ಲೋಬಲೈಸೇಷನ್ ಮತ್ತು ಕಾನೂನು ಏನು ಅಂದ್ರೆ, ಅದರ ಇಡೀ ಜುರಿಸ್ಪ್ರುಡೆನ್ಸೇ ಈ ವೈವಿಧ್ಯಕ್ಕೆ ಮತ್ತು ಈ ಅರ್ಥ ಸಂಕೀರ್ಣತೆಗೆ ಮತ್ತು ಈ ಜೀವನದ ಹಲವು ಸಾಧ್ಯತೆಗಳಿಗೆ ಭಿನ್ನವಾಗಿ ಒಂದಕ್ಕೆ ನಿಖರವಾಗಿ ಮುಳ್ಳು ಹೊಡೆಯೋದು. ಅದಕ್ಕೆ ಸಂಖ್ಯೆ ಬೇಕಾಗೋದು. ಯಾಕಂದ್ರೆ ನೀವು ಆಗ ಅವರು ಹೇಳಿದ ಅಂಗಿಯ ಉದಾಹರಣೆಯನ್ನು ಹೇಳ್ತಿದ್ರೆ, ನಿಮಗೆ ಟೈಲರ್ ಮೇಡ್ ಶರ್ಟ್ ಅಲ್ಲ, ಮೀಡಿಯಂ, ಲಾರ್ಜ್, ಸ್ಮಾಲ್ ಇದ್ರೆ ಅದು ಯಾರಿಗೆ ಬೇಕಾದ್ರೂ ಆಗುತ್ತೆ, ಅವನಿಗೆ ಅಂತಲ್ಲ. ಫ್ಯಾಷನ್ ಹಾಗೆ ಆಗುತ್ತೆ, ಅದಕ್ಕೆ ಬೇಕಾದಂತ ಫ್ಯಾಷನ್ ಆಗುತ್ತೆ. ಲೂಸ್ ಅಂಗಿ ಹಾಕೊಳ್ಳೋದು ಫ್ಯಾಷನ್ ಆಗುತ್ತೆ, ಆಮೇಲೆ ಬೇಕಾದ್ರೆ ಏನೋ ಬರುತ್ತೆ. ಇವೆಲ್ಲವೂ ಒಂದು ಆರ್ಥಿಕ ವ್ಯವಹಾರದ ಹಿನ್ನೆಲೆಯಲ್ಲಿ ನಡೀತಾ ಇದೆ. ಆದ್ರೆ ಜಾಗತೀಕರಣ ಇವತ್ತು ಏನ್ ಮಾಡ್ತಾ ಇದೆ ಅಂದ್ರೆ, ನಾವು ಎಲ್ರಿಗೊಂದು ಸಮಾನ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಇದು ಸಮಾನತೆಗೆ ಪರ್ಯಾಯ ಅಂತ ಹೇಳುವಂತಹ ಒಂದು ತಪ್ಪು ಕಲ್ಪನೆಯನ್ನ ಮಾಡ್ತಾ ಇದೆ. ನಮ್ಮ ವೈಚಾರಿಕರು ಮತ್ತು ನಮ್ಮ ಸಾಹಿತಿಗಳು
ಇವತ್ತು ಜಾಗತೀಕರಣ ಹಬ್ಬಿಸ್ತಾ ಇರುವಂತಹ ಸಮಾನತೆಯ ಯಾವ ಒಂದು ಆದರ್ಶದ ಕಲ್ಪನೆ ಇದೆ, ಅದು ಕ್ಯಾಪಿಟಲಿಸಮಿನ ಆದರ್ಶದ ಕಲ್ಪನೆ ಅಂತ ಹೇಳುವುದನ್ನ, ಅದು ಆ ವ್ಯಾಪಾರದ ಒಳಗೆ ಮತ್ತು ಅದರಲ್ಲಿ ಇರುವವರಿಗೆ ಮಾತ್ರ ಸಿಕ್ಕುವಂಥದ್ದು ಅಂತ ಹೇಳುವುದನ್ನ ಒಡೆದು ತೋರಿಸ್ತಾ ಇಲ್ಲ. ಅದು ಸಮಸ್ಯೆ ಆಗಿರುತ್ತೆ ಇವತ್ತು. ಯಾಕೆಂದ್ರೆ ನಮಗೆ ಸಾಕಷ್ಟು ಸ್ಪಷ್ಟವಾದ ತಾತ್ವಿಕ ಫಿಲಸಫಿಕಲ್ ನೆಲೆಗಳು ಇನ್ನೂ ಗುರುತಿಸಲಿಲ್ಲ. ಆದ್ರಿಂದಲೇ ನಾನಾಗ ಪ್ರಾರಂಭದಲ್ಲಿ ಹೇಳಿದ್ದು, ಐ ವಿಲ್ ಟೇಕ್ ಜಸ್ಟ್ 1 minute ಮ್ಯಾಮ್. ಏನು ಅಂದ್ರೆ ಡೆಮಾಕ್ರಸಿ, ನ್ಯಾಷನಲಿಸಮ್ ಅಂದ್ರೆ ರಾಷ್ಟ್ರೀಯತೆ ಮತ್ತು ಗ್ಲೋಬಲೈಸೇಷನ್, ಇದನ್ನು 3ರಲ್ಲಿ 2ರನ್ನು ಮಾತ್ರ ನಮಗೆ ತಕೊಳ್ಳಿಕ್ಕೆ ಇರುವಂತ ಸಾಧ್ಯತೆ ಇಂಡಿಯಾಕ್ಕೆ. ಇಂಡಿಯಾ ನೋಡಿ ಸ್ಟ್ರಗಲ್ ಮಾಡಿ ಹಿಂಸೆ ಯಾಕೆ ಹೆಚ್ಚಾಗ್ತಾ ಇದೆ ಅಂದ್ರೆ ಡೆಮಾಕ್ರಸಿ ಮತ್ತು ರಾಷ್ಟ್ರೀಯತೆಯನ್ನ ಒಟ್ಟು ಮಾಡ್ಲಿಕ್ಕೆ ಇರುತ್ತೆ, ಡೆಮಾಕ್ರಸಿಯ ಪರವಾಗಿರೋರ ಮೇಲೆ ಹಿಂಸೆ ಆಗ್ತಾ ಇದೆ. ಅದನ್ನ ಯಾವ ಸಾಹಿತಿಗಳು ಮಾತಾಡೋದ್ರಿಂದ ಈ ಫಿಲಸಾಫಿಕಲ್ ಕ್ಲಾರಿಟಿಯಲ್ಲಿ ನಾವು ಈ 3ರನ್ನು ಒಂದು ಮಾಡ್ಲಿಕ್ಕೆ ಹೋಗ್ತೇವಲ್ಲ. ನಮಗೆ ರಾಷ್ಟ್ರೀಯತೆಯನ್ನು ಬಿಟ್ಟು ಡೆಮಾಕ್ರಸಿನ ಹಿಡ್ಕೋಬೇಕಾಗಿತ್ತು ನಾವು ಜಾಗತೀಕರಣಕ್ಕೆ ಓಪನ್ ಮಾಡಿದಾಗ. ಅಲ್ಲ, ನಾವು 2ರನ್ನು ಒಟ್ಟು ಮಾಡ್ಲಿಕ್ಕೆ ಹೋಗಿ ಡೆಮಾಕ್ರಸಿ ಮೇಲೆ ಹಿಂಸೆ ಮಾಡ್ತಾ ಇದ್ದೇವೆ. ಇದು ಎಲ್ಲ ಈ ಸೂಕ್ಷ್ಮಗಳು ಒಂದು ದೊಡ್ಡ ಮನಸ್ಸಿಗೆ ಗೊತ್ತಾದಾಗ ಯಾವ ಒಂದು ಮಹತ್ತರವಾದ ಒಂದು ಚಿತ್ರದಲ್ಲಿ ಅಥವಾ ಒಂದು ಸಂಕೇತದಲ್ಲಿ ಹಿಡಿತದ ಗೊತ್ತಿಲ್ಲ, ಅಂತ ಒಂದು ದೊಡ್ಡ ಮೆಟಫರ್ ಬರ್ಬೇಕಾಗ್ಬೋದು ನಮಗೆ. ಎಲ್ಲ ಮಾಡ್ತಾ ಇದ್ದಾರೆ ಈಗ. ಆಗ ಆಶಾದೇವಿಯವರು ಎಲ್ಲ ಹೇಳಿದ ಹೆಸರುಗಳಿದ್ದಾವಲ್ಲ, ವಸುಧೇಂದ್ರ ಹಿಡಿದು ಅನೇಕರು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಫಿಲಸಫಿಕಲ್ ಸತ್ಯವನ್ನು ಹುಟ್ಟಿಸುವಷ್ಟು ನಮ್ಮ ಕನ್ನಡ ಸಾಹಿತ್ಯ ಬೆಳೆದಿದ ನನಗೆ ಇನ್ನೂ ಹುಡುಕ್ತಾ ಇದೆ ನಾನು. ಹೌದು ಸರ್, ನಿಜ. Can I take 1 minute? ಎಸ್ ಪ್ಲೀಸ್. ಇವ್ರ ಮಾತನ್ನು ಮುಂದುವರಿಸ್ತಾ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಈಗ ನಮ್ಮಲ್ಲಿ ವಚನಗಳು ಮತ್ತೆ ಬರ್ತಾ ಇದ್ದಾವೆ ಅಂತ. ವಚನಗಳಿರ್ಬೋದು ಅಥವಾ ಸೌಹಾರ್ದತೆಯನ್ನು ಸಾರುವ ಯಾವುದೇ ಸಾಹಿತ್ಯ ಪ್ರಕಾರ ಇರಬಹುದು, ಅದು ಕ್ವಚಿತ್ತಾಗ ಅಲ್ಲಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸೋದು ಬೇರೆ, ಆದರೆ ಅದು ಬದುಕಿನಲ್ಲಿ ಬರಬೇಕಾಗಿರೋದು ಬೇರೆ, ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರೋದು ಬೇರೆ. ಬಹುತ್ವಕ್ಕೆ ಇವತ್ತು ಅಪಾಯ ಎದುರಾಗಿದೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಅನ್ಸುತ್ತೆ. ಒಂದು. ಎರಡನೇದು, ವಿಜಯಶಂಕರ್ ಅವ್ರು ಹೇಳಿದ ಮಾತನ್ನೇ ಚೂರು ವಿಸ್ತರಿಸಬಹುದಾದರೆ, ಇವತ್ತು ಈ ಜಾಗತೀಕರಣವನ್ನು ವಸ್ತುವಾಗಿ ಇಟ್ಕೊಂಡ ನಮ್ಮ ಕೃತಿಗಳೇನಿದ್ದಾವೆ, ಆ ಕೃತಿಗಳ ಮರು ಓದಿದೆಯಲ್ಲ, ಅದು ಕೂಡ ನಮಗೆ ತುಂಬ ಉಪಯುಕ್ತ ಆಗಬಹುದು ಅಂತ ಅನಿಸುತ್ತೆ ನನಗೆ. ಫಾರ್ ಎಕ್ಸಾಂಪಲ್, ಅವರಾಗಲೇ ಹೇಳಿದ ಹುಲಿ ಸವಾರಿ ಕಥೆ ಇದೆಯಲ್ಲ, ವಿವೇಕ್ ಶಾನ್ಭಾಗ್ರದ್ದು, ಇಲ್ಲಿ ತನಕ ನಾವು ಅದನ್ನು ಒಂದು ಮಾಸ್ಟರ್ ಪೀಸ್ ಅಂತ ತಿಳ್ಕೊಂಡಿದ್ದೀವಿ ಜಾಗತೀಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನಮಗೆ ಆ ಕಥೆಯ ಮೊದಲ ಓದು ಪರಿಚಯಿಸೋದು ಆ ಜಾಗತೀಕರಣದ ಅಮಾನುಷವಾದ ಅದರ ಕ್ರೌರ್ಯವನ್ನು. ಆದರೆ ಅದರ 2ನೆಯ ಅದರ 3ನೆಯ ಓದು ಒಳಗಿನ ಒಂದು ಮನುಷ್ಯರ ಸಂಕಟವನ್ನು ಹೇಳುತ್ತಲ್ಲ, ಅದು ನಮಗೆ ತಾಗುವ ಹಾಗೆ. ಆ ಬಗೆಯ ಮರು ಓದುಗಳಿಗೂ ನಾವು ಹೋಗಬೇಕು ಅಂತ ಅನಿಸುತ್ತೆ. ಏಕೆಂದರೆ ಮೊದಲ ಓದು ನಮಗೆ ಒಂದು ಆತಂಕದಲ್ಲಿ ಇದೇನೋ ಹೊಸದನ್ನು ತಗೊಳ್ತಾ ಇದ್ದೀವಿ ಎನ್ನುವ ಸಂಭ್ರಮದಲ್ಲಿ ಓದ್ತಾ ಇರ್ತೀವಿ. ಆದರೆ 2ನೆಯ 3ನೆಯ ಓದಿಗೆ ಓದು ಹೋಗುವ ಹೊತ್ತಿಗೆ ಅದರ ಒಂದು ಅಪ್ಪಟ ಸಾಹಿತ್ಯ ಕೃತಿ ನಮ್ಮನ್ನು ತಾಗತ್ತೆ ಅಂತ ನನಗೆ ಅನಿಸುತ್ತೆ. ಹೌದು ಮ್ಯಾಮ್. ಇವಾಗ ಕೊನೆಯ ಒಂದು ವಿಚಾರ ಸರ್, ಶ್ರೀರಾಮ್ ಸರ್, ನಾವು ಆಧುನೀಕರಣವನ್ನು ಮತ್ತು ಜಾಗತೀಕರಣವನ್ನು ಇಂಟರ್ಚೇಂಜಬಲ್ ಆಗಿ ನಾವು ಬಳಸ್ತೀವಿ. ನಮಗೆ ಗೊತ್ತಾಗದೆ ಮಾಡ್ತೀವಿ, ಒಂದೊಂದ್ಸಲ ಗೊತ್ತಾಗ ಕೂಡ ಮಾಡ್ತೀವಿ. ಆ ಒಂದು ಅದ್ರ ಬಗ್ಗೆ ನಿಮಗೆ ಏನಾದರೂ ಮಾತಾಡೋಕಿದೆಯಾ ಅಂತ? ಇಲ್ಲ, ಅದ್ರ ಬಗ್ಗೆ ಹೆಚ್ಚಾಗಿ ಹೇಳಲಿಕ್ಕೆ ಏನಿಲ್ಲ. ವಿಜಯಶಂಕರ್ ಆಗ್ಲೇ ಹೇಳಿದ್ರು, ಟೆಕ್ನಾಲಜಿ ಇಸ್ ನಾಟ್ ನಾಲೆಡ್ಜ್ ಅಂತ. ಈ ಆಧುನೀಕರಣ ಅನ್ನೋದು ನಾವು ಪರಿಕರಗಳು ಅದು ಇದನ್ನ ಉಪಯೋಗಿಸ್ಕೊಳ್ಳೋದು, ಅದು ಆಧುನೀಕರಣ ಥಾಟ್ ಆಗ್ಬೋದು. ಗ್ಲೋಬಲೈಸೇಷನ್ ಇಂದ ಅದು ಒಂದು ರೀತಿಯಲ್ಲಿ ಪ್ರಭಾವ ಮಾಡುತ್ತೆ. ಬಟ್ ಎಷ್ಟೋ ಕಡೆ ನಾವು ಗ್ಲೋಬಲೈಸೇಷನ್ ನೋಡ್ತಾ ಇದ್ದೀವಿ, ಇಟ್ಸ್ ಮೂವಿಂಗ್ ರಿಗ್ರೆಸಿವ್. ಅದರಿಂದ ಅದಕ್ಕೂ ಆಧುನೀಕರಣಕ್ಕೂ ತಾಳೆ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಶಾದೇವಿಯವರ ಆತಂಕಗಳನ್ನ ನಾವು ಪರಿಗಣಿಸಿ ಹೇಳಬೇಕಾಗಿದೆ. ಹೌದು, ಖಂಡಿತ. ಇವಾಗ ಒಂದು ಚಿಕ್ಕ ಪ್ರಶ್ನೆ ಮ್ಯಾಮ್, ಆಶಾದೇವಿ ಮ್ಯಾಮ್, ಭಾಷೆಯನ್ನು ಜಾಗತೀಕರಣದಿಂದ ನಾವು ಒಂದು ಭಾಷೆಯನ್ನು ಒಂದು ಕಮಾಡಿಟಿಯ ಹಾಗೆ ಯೂಸ್ ಮಾಡ್ತಾ ಇದ್ದೀವ ಅನ್ನೋ ಮಾತು ಕೂಡ ಬಂತು ನಾವು ಮೊದಲು ಮಾತಾಡುವಾಗ. ಆ ಬಗ್ಗೆ ಡು ಯು ವಾಂಟ್ ಟು ಎಕ್ಸ್ಟೆಂಡ್ ಇಟ್? ಭಾಷೆಯನ್ನು ಕಮಾಡಿಟಿಯಾಗಿ ಬಳಸ್ಕೋತಾ ಇದೆ ಜಾಗತೀಕರಣ, ಅದರಲ್ಲೇನೂ ಅನುಮಾನ ಇಲ್ಲ. ಆದರೆ ಸಾಹಿತ್ಯವನ್ನು ಹಾಗೆ, ಸಾಹಿತ್ಯದ ಭಾಷೆಯನ್ನು ಹಾಗೆ ಬಳಸ್ಕೋಬಾರ್ದು ಅನ್ನೋದು ಒಂದೇ ನಮ್ಮ ಕನ್ಸರ್ನ್, ಅದೊಂದೇ ನಮ್ಮ ಕಾಳಜಿ ಆಗಿರುತ್ತೆ. ಆದರೆ ಎಷ್ಟೋ ಜನ ರೈಟರ್ಸ್, ಹೆಸರು ಹೇಳೋದು ಬೇಡ, ಅವ್ರು ಯಾವುದೋ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದವರು, ಅವರು ಯಾವುದೋ ಒಂದು ಕಾನ್ಫರೆನ್ಸ್ನಲ್ಲಿ ಏನು ಹೇಳಿದ್ರಂದರೆ, ನನಗೆ ಈ ಪ್ರಾಧ್ಯಾಪಕರ ಸಂಬಳ ಇದೆಯಲ್ಲ ಅದೇನು ಅಲ್ಲ ಮೇಡಮ್, ನಾನು
ತುಂಬ ದುಡ್ಡು ದುಡಿಯೋದು ಯಾವುದರಲ್ಲಿ ಅಂತಂದರೆ ಈ ಜಾಹೀರಾತುಗಳನ್ನು ನಾನು ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡ್ತೀನಿ, ಅದರಲ್ಲಿ ನನಗೆ ರಾಶಿ ದುಡ್ಡು ಬರುತ್ತೆ ಅಂತ ಹೇಳಿದರು ಅವರು. ಅವರೊಬ್ಬರು ಹಿಂದಿ ಪ್ರೊಫೆಸರ್ ಅವರು. ನನಗೆ ಅದನ್ನು ಅವರು ಬೇರೆ ಏನು ವೃತ್ತಿ ಇಲ್ಲದೇ ಇದ್ದಾಗ ಅದನ್ನು ವೃತ್ತಿಯಾಗಿ ಮಾಡ್ಕೊಳ್ಳೋದ್ರ ಬಗೆಗೆ ನಮ್ಗೆ ಯಾರಿಗೂ ಅನುಮಾನ ಇರಬೇಕಾಗಿಲ್ಲ. ನನಗೆ ಅವರ ಧ್ವನಿಯಲ್ಲಿದ್ದ ಹೆಮ್ಮೆ ಇತ್ತಲ್ಲ, ನಾನು ಈ ನಮೂನಿ ದುಡಿದಿದ್ದೀನಿ ಅಂತ. ಅಂದರೆ ಅವರು ಭಾಷೆಯನ್ನು ಇಷ್ಟು ಹೀನಾಯವಾಗಿ ಶೋಷಣೆ ಮಾಡ್ತಿದ್ದಾರಲ್ಲ ಅಂತ ನನಗೆ ಆ ಗಳಿಗೆಗೆ ಅನ್ನಿಸ್ತು. ಆದರೆ ಅವರ ದುಡ್ಡನ್ನು ಕುರಿತ ಹಂಬಲವನ್ನು ಅಲ್ಲ ಅಂತ ಹೇಳಕ್ಕೆ ನನಗೇನು ಹಕ್ಕಿಲ್ಲ, ನನಗೇನು ಅಧಿಕಾರ ಇಲ್ಲ, ಅದು ಬೇರೆ ವಿಷಯ. ಆದರೆ ಆ ಜಾಹೀರಾತುಗಳಲ್ಲಿ ಮತ್ತೆ ಮತ್ತೆ ಈ ಭಾಷೆಯನ್ನು ಬಳಸ್ಕೊಳ್ಳೋದಿದೆಯಲ್ಲ, ಅಂದರೆ ಗ್ಲೋಬಲೈಸೇಷನಿನ ಒಂದು ಬಹಳ ಮುಖ್ಯವಾದ ಮಾಧ್ಯಮ ಜಾಹೀರಾತು ಅನ್ನೋದಾದರೆ ಆ ಜಾಹೀರಾತಿಗೆ ನಾವು ಬಳಸ್ಕೊಳ್ತಿರೋವಂಥ ಭಾಷೆ ಮತ್ತು ಆ ಭಾಷೆಯಲ್ಲಿ ಹೆಣ್ಣನ್ನು ಕುರಿತಂಥ ಭಾಷೆ, ಹೆಣ್ಣನ್ನು ಕುರಿತಂಥ ದೇಹ ಭಾಷೆ, ಇವೆಲ್ಲದ್ರ ಬಗೆಗೂ ನಮಗೆ ತುಂಬ ಗಮನ ಇಲ್ಲದೆ ಹೋದರೆ ಅದು ಬರೀ ಉತ್ತಮ ಸರಕಿದು ಅತಿ ಲಾಭ ತರುವಂತ ಅಲ್ಲ, ಅದಕ್ಕಿಂತ ಹೀನಾಯವಾದ ಸ್ಥಿತಿಗೆ ಈ ಜೆಂಡರಿನ ಪ್ರಶ್ನೆಗಳು ಬಂದು ನಿಂತ್ಕೋತಾವೆ ಅಂತ ನನಗೆ ಅನಿಸುತ್ತೆ. ಖಂಡಿತ ಮ್ಯಾಮ್. ನಾವು ಅದೇ ಈ ಜಾಗತೀಕರಣ ಮತ್ತು ಕನ್ನಡ ಸಾಹಿತ್ಯ ಈ ವಿಷಯನ ಮಾತಾಡಿದ ತಕ್ಷಣ ಮೊದಲು ನಮಗೆ ಚಿತ್ತಾಲರ ಶಿಕಾರಿಯನ್ನು ಅಥವಾ ವಿವೇಕರ ಹುಲಿ ಸವಾರಿ ಇಲ್ಲಿಂದ ನಾವು ಶುರು ಮಾಡ್ತೀವಿ. ಆದರೆ ಜಾಗತೀಕರಣ ಅಂದ ತಕ್ಷಣ ಅದು ಅಮೇರಿಕ ಆಗಬೇಕಾಗಿಲ್ಲ. ನಾವು ಒಂದು ಕಾಲದಲ್ಲಿ ಕರಾವಳಿಯಿಂದ ಎಲ್ಲರೂ ನಾವು ಮುಂಬೈಗೆ ವಲಸೆ ಹೋಗ್ತಾ ಇದ್ರು. ಸೊ ಅವಾಗ ಕೂಡ ಅಂದರೆ ಅದು ಕೂಡ ಜಾಗತೀಕರಣದ ಇನ್ನೊಂದು ಮುಖಾನೆ ಅಂತ. 1950ಯಲ್ಲೇ ಕಡಂಗುಡ್ಲು ಶಂಕರ ಭಟ್ಟರ ಒಂದು ಚೂರಿಯ ಕತೆ ಅನ್ನೋ ಕತೆ ಬಂತು, ಅದು ಹೇಳುತ್ತೆ. ಹಾಗೆ 1857ನಲ್ಲಿ ಕರ್ಕಿ ವೆಂಕಟರಮಣ ಶಾಸ್ತ್ರಿಯವರ ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ ಅರ್ಥಾತ್ ಕನ್ಯಾ ವಿಕ್ರಯ ಅನ್ನೋ ಒಂದು ನಾಟಕ ಕೂಡ ಆ ಬಗ್ಗೆ ನಮಗೆ ಬೆಳಕನ್ನು ಚೆಲ್ಕೊಡುತ್ತೆ. ಸೊ ಈ ಸಂವಾದವನ್ನು ನಾವು ವೇದಿಕೆಯ ಕೆಳಗಡೆ ಕೂಡ ವಿಸ್ತರಿಸಬಹುದು. ಎಷ್ಟೋ ವಿಷಯಗಳು ಇಲ್ಲಿ ಕವರ್ ಆದವು. ಹೀಗಾಗಿ ಈ ಚರ್ಚೆಯನ್ನು ಇಷ್ಟು ಸೊಗಸಾಗಿ ನಡೆಸಿಕೊಟ್ಟ ವೇದಿಕೆಯ ಮೇಲಿರುವ ಗಣ್ಯರಿಗೂ ಹಾಗೆ ಸಭೆಯಲ್ಲಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಿರ್ವಹಣೆಯನ್ನು ನಡೆಸಿಕೊಟ್ಟಂತಹ ಕಾವ್ಯ ಕಡಿಮೆ, ಈ 4 ಜನರಿಗೆ ಈ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಹೇಳೋಣ ನಮ್ಮ ಚಪ್ಪಾಳಿಯೊಂದಿಗೆ. ಈ ಒಂದು ಗೋಷ್ಠಿಯ ಸೆಷನ್ ಪಾರ್ಟ್ನರ್ ಆಗಿದ್ದವರು ಆಂದೋಲನ ಪತ್ರಿಕೆ, ಅವರಿಗೆ ಈ ವೇದಿಕೆಯ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. Book Brahma Literature Festival 2024. Thanking our partners for the day. Platinum partners Ramaya University, University of Applied Sciences. Golden partner ELCITA, LCR, Karnataka Tourism. Silver partner Pali Institute, Kalaburgi, Prarthana World School. Associate partners MG Motors, Sapna Book House, SALT, Sheshadripuram Educational Trust, Kaveri Hospital, Selco, Siri and Kaveri Emporium. Our session partners Abarana, Alvas, Andolana, Ankita Pustaka, Bhavani Industries, Blossoms, Siddhalingeshwara Book Depot, Harivu Books, Kambada Kone, Polestar, Shraddhas, Tallurs, Tescom, Vidyarthi Bhavana and She SR. Print media partners Prajavani, Deccan Herald, Mathrubhumi, Andhra Jyoti. Radio partners Big FM. Digital media partners South First. And institutional partners Alvaz Modubidre, NMKRV and Surana Educational Institutions.